ವಜ್ರ ಹೊಡಿಲಿಕ್ಕೆ ಏನು ಬೇಕು? ढेंकण्या संगाते हिराजो भंगना, ढेंकण्या संगाते हिराजो भंगना. कुसंज्ञान डाला साधो कैसा, कुसंज्ञान डाला साधो कैसा. उडाला संगते सतिकना करी, उडाला संगते सतिकना करी. कर एक नादले समागा में, कर एक नादले समागा में. उड़ाला संगते सतिकना करी. काय म्हणतात महाराज? ढेंकण्या संगती हिरा जो भंगला, ढेंकण्या संगती हिरा जो भंगला, कुसंज्ञನ ढाला ಸಾಧು ತೈಸಾ. ढेंकण्या ಅಂದ್ರೇನು? ತಗಣಿ. ತಗಣಿ ರಗತ ಹತ್ತಿರ ವಜ್ರ ಹೊಡಿತೈತಂತ. ವಿಚಾರ ಮಾಡಿ. ನಿದ್ದೆ ತಗಣಿ ಕೆಡ್ಸದ, ನಮ್ ನಿದ್ದೆ ಕೆಡ್ಸದ, ಅವ್ ಇಲ್ಲ ಇಲ್ಲಿ ಬಿಟ್ಟು ತಗೊಂಡು ಹೋಗೇ ಬಿಡ್ತಾವ. ಬರೀ ಕುಯ್ ಸಂಗೀತ ಕಚೇರಿ ಬರೀ ಗೊಂಗಾಡದಿ. ढेंकण्या ಅಂದ್ರೆ ತಗಣಿ. ತಗಣಿ ರಗತ ಹತ್ತಿರ ವಜ್ರ ಹೆಂಗ್ ಹೇಳಂಗ್ ಹೊಡಿತೈತಂತ. ನಮ್ ತುಕಾರಾಮ ಎಷ್ಟು ಶಾಣ್ಯಾಗಿ ವಿಚಾರ ಮಾಡಿ. ढेंकण्या ಸಂಗತಿ ಹೀರಾ ಅಂದ್ರ ವಜ್ರ, ಭಂಗ ಅಂದ್ರೆ ಭಂಗ ಒಡೆದು ಹೋತು. ढेंकण्या ಸಂಗತಿ ಹೀರಾ ಜೋ ಭಂಗಲ, ಕುಸಂಜ್ಞನ ಡಾಲ ಸಾಧು ತೈಸ. ಉಡಾಳ ಮನುಷ್ಯ ಒಂದು ಸಂತನ ಕೇಳ್ತಾರ ಮಾಡಿದ್ರೆ ಆ ಸಂತನು ಕೇಳ್ತಾನಂತ. ಹಂಗ ಪತಿವ್ರತ ಹೆಣ್ಮಗಳು ಕೂಡ ಒಬ್ಬ ದ್ವೇಷ ಬಂದ್ರೆ ಎರಡು ಹೆಜ್ಜೆ ಹಾಕಿಕೊಂಡ್ರ ಆ ಪತಿವ್ರತ ಹೆಣ್ಮಗಳು ಕೇಳ್ತಾವಂತೆ. ಅಂತ ತೂಕ, ಎಷ್ಟು ತೂಕ ಮಾತಿವು ಎಲ್ಲಿ ಸಿಗತಾವ ಈ ಮಾತು ನಮಗ? ಉಡಾಳಾತ ಸಂಗತಿ ಸಾತ್ವಿಕ ನಾಶಲಿ. ದುಷ್ಟ ಬುದ್ಧಿ ಹೆಣ್ಮಗಳು ಕೂಡ ಪತಿವ್ರತ ಹೆಣ್ಮಗಳು ಎರಡು ಹೆಜ್ಜೆ ನಡ್ಕೊಂತ ಆ ಹೆಣ್ಮಗಳು ಕೇಳ್ತಾವ. ಹಂಗಾರ ತಗಣಿ ಹೆಂಗಿರ್ಬೇಕು ನೋಡಿ ವಿಚಾರ ಮಾಡಿ. ಅಂತ ತಗಣಿ ಒಳ್ಳೆಯ ರಕ್ತ ಹಚ್ಚಿದ್ರೆ ವಜ್ರ ಹೊಡಿತ. ಅಂತ ಕವತ ನಮಗ ಈ ತುಳಸಿ ಮಣಿ ಆಗಿ ಕುಂತದ. ಅದಕ್ಕೆ ದಿನಂಪ್ರತಿ ನಮ್ಮ ತುಳಸಿ ಮಣಿ ನೀರು ನಮ್ಮ ಶರೀರ ಬಿದ್ದರೆ ನಾವು ಪವಿತ್ರ ಆಗ್ತಂತ ತಿಳ್ಕೊಂಡು ಈ ತುಳಸಿ ಮಣಿ ನಮ್ಮ ಕೊಳಕ್ ಹಾಕಿದ್ದೆವು. 108. ಹಾ, ಹಂಗಾರ ಏನಾಗೈತಿ? ಹುಟ್ಟುದು ಸಾಯುದು, ಹುಟ್ಟುದು ಸಾಯುದು, ಇದು ಆಗ್ಯದ ನಮ್ಗೆ. ಹಂಗಾರ ಒಂದ್ ಕಡೆ ಬರುವಾಗ ಬರ್ತದೆ, ಬರುವಾಗ ಬರ್ತದೆ, ಹೋಗುವಾಗ ಬರ್ತದೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ನಾವಿನ್ನ ಕತ್ತಲಾಗದೇವಂತ ಕಣ್ಣು ತೆಗದೇ ಖರೆ ಜ್ಞಾನನೇ ಇಲ್ಲ. ಆದ ನಾ ಗೊತ್ತ ತಗೋ, ನಾನು ನೋಡಿ ತಗೋ. ಹಂಗಾರೆ ತಿಳೋ ಜ್ಞಾನ ಶಕ್ತಿನಿಲ್ಲ. ಜ್ಞಾನ ಕಣ್ಣು ನಮ್ ಏನೋ ಭಗವಂತ ತೆಗಿಸಿಲ್ಲ. ನಮ್ಗೆ ಎಲ್ಲಾರು ಏನ್ ಜಗತ್ತಿನ ಮೇಲೆ ಕಾಮಣಿ ಆಗೈತಂತ ತುಕಾರಾಮ್ ಮಾಡ್ತಾರೆ. ಕಾಮಣಿ ಆಗೈತಂತ ಎಲ್ಲಾರ್ಗಿ ಜಗತ್ತಿನ ಮಂದಿ. ಚಾಯ್ಸ್ ಹಾಕೊಂಡು ಹಸರು ಕಾಣ್ತೀವಿ, ಬಿಸಿಲಾಗ ಹೋಗಿರ್ಬೇಕ. ಹಸರು ಚಾಯ್ಸ್ ಹಾಕೋರಿ, ಕೂಲಿಂಗ್ ಗ್ಲಾಸ್ ಹಸರ ಕಾಣ. ಹಂಗ ನಮ್ಗೆ ಎಲ್ಲಾರು ಬರೀ ಹಸರ ಕಾಣ ಹೊತ್ತಾಗಿ ದೇವರು, ಅಕ್ಕ, ತಂದೆ, ತಾಯಿ, ಗುರುಗಳು ಯಾರು ನಮ್ ಕಾಣ್ತಾ ಇಲ್ಲ. ನಮ್ಮ ಕಣ್ಣಿಗೆ ಕಾಮಣಿ ಆಗೈತಂತ. ಅದಕ್ಕೆ ತುಕಾರಾಮ್ ಹೇಳ್ತಾರೆ. ಹಂಗಾದ್ರೆ ಈ ಕಾಮಣಿ ತೆಗೆದು ನೋಡ್ಬೇಕಲ್ಲ. ಹಾ बाबा अजय तुका म्हणे इह लौकीचा व्यवहार, तुका म्हणे इह लौकीचा व्यवहार, म्हणे इह लौकीचा व्यवहार. नाका डोळे दूर
ದೂರ ಬರಲಿರ ಹೋ ದೂರ ದೂರ ನಾಕ ಡೋಳೆ ದೂರ ದೂರ ಬರಲಿರ ಹೋ ನಾಕ ಡೋಳೆ ದೂರ ದೂರ ಬರಲಿರ ಹೋ ನಾಚೆ ವಂತ ದೇಹ ನಾನಾರಿ ಸಾಕಾರ ದೂರ ಡೋಳೆ ದೂರ ದೂರ ಬರಲಿರ ಹೋ ನಾಕೆ ವಂತ ದೇಹ काय म्हणतात महाराज तुका म्हणे इह लौकिक व्यवहार ಗಂಡ ಹೆಂಡತಿ ಸಂಸಾರ ಹೊಲ ಮನಿ ಬಂಗಾರ ಇದ ನಮಗ್ ಚಂದ ಆಗೈತಿ ಇದ ನಮಗ್ ಕಣ್ಣಾಗ ತುಂಬ ನನ್ ಗಂಡನ ಚಂದ ಆಗೈತಿ ಅಂತ ನನ್ ಹೆಂಡತಿ ಚಂದ ಆಗೈತಿ ನಾ ಆಗ್ತೇನೆ तुका म्हणे इह लौकिक व्यवहार नका डोळे दूर बाप्ಪ ಕಾವ ಕಣ್ಣು ತೆಗೆದು ನೋಡ್ರಿಪ್ಪ ಕಣ್ಣ ದೂರ ತುಂಬೈತಿ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ ಜಗತ್ತು ನೋಡ್ರಿ ದೇವ್ರಿಗೆ ನೋಡ್ರಿ ಹಿರಿಯ ನೋಡ್ರಿ ಯಾಕ ನಾಸಿವಂತ ದೇಹ ಈ ಶರೀರ ಒಮ್ಮೆ ಹೊಕ್ಕೈತಿ ಹೋಗೈತಿ ಬಂದೈತಿ ಹೊಕ್ಕೈತಿ ಯಾವ ಹೊಕ್ಕೈತಿ ಕೈ ಕೊಟ್ಟು ಹೊಕ್ಕೈತಿ ಹೋಗುದ್ರೊಳಗನ ನಾವು ಮುಕ್ತಿ ಮೋಕ್ಷ ಪಡ್ಕೋಬೇಕು ಏನ್ ಮಾಡಿ ಈ ಭಗವಂತನ ನಾಮ ಸ್ಮರಣೆ ಮಾಡಿ ಅದನ್ನ ಸಂತ ಹೇಳ್ಯಾರ ನಮಗ್ ಸಂತರು ನಾಮಸ್ಮರಣೆ ಮಾಡಿ ಮುಕ್ತಿ ಮುಮುಕ್ಷ ಪಡ್ಕೊಳಕ ಈ ಸತ್ಸಂಗು ಈ ಗುರುಗಳು ಹೇಳಿದಂತ ಹಿತನುಡಿಗಳು ಸಂತರು ಹೇಳಿದಂತ ವಚನಗಳು ಬಸವಣ್ಣವ್ರು ಹೇಳಿದಂತ ವಚನಗಳು ಇವು ನಮ್ಮ ತಿಳುವಳಿಕೆ ಕೊಡಾಕ ಹೇಳ್ತಾರ ಇವ್ ಕಡೆ ನಾವು ಲಕ್ಷ ಹಾಕಕ್ ತಯಾರ ಇಲ್ಲ ಏನಾಗೈತಿ ಬರೋದು ಹೋಗುದು ಇದಾಗೈತಿ ಪಂಢರಪುರದಾಗ ಒಬ್ಬರು ಒಂದು ಕುದುರೆ ಮಾರಕ್ ಬಂದಿದ್ದೀರಿ ಬಾಬಾ ಪಂಢರಪುರದಾಗ ಒಬ್ಬ ಕುದುರೆ ಸಾವುಕಾರ ಕುದುರೆ ಮಾರಕ್ ಬಂದಿದ್ದ ಅಲ್ಲಾಪುರದಿಂದ ಒಬ್ಬ ಕುದುರೆ ತಗೊಳಕ್ ಹೋಗಿದ್ದ ನಮ್ದು ಹೆಂಗಾಗೈತಿ ಕಚ್ಚಿ ಅಂದ್ರೆ ಈಗ ತುಕಾರಾಮ್ ಹೇಳ್ತಾ ಈ ಮಾತಿ ನಾವ್ ಹೇಳಕತ್ತಿಲ್ಲ ಕುದುರೆ ಮಾರಕ್ ಬಂದಿತ್ತು ಪಂಢರಪುರದಾಗ ಅಲ್ಲಾಪುರದ ಕುದುರೆ ತಗೊಳಕ್ ಹೋದ್ರ ಮಹಾರಾಜರ ಸಂತರು ಕುದುರೆ ನೋಡಿದ್ರು ಕುದುರೆ ಮನ್ಸಿಗೆ ಬಂತು ಬಾಳ ಮನ್ಸಿಗೆ ಬಂತು ಕುದುರೆ ಸಾವುಕಾರ ಅಂತ ಕುದುರೆ ತಗೊಳವ ಗುರುಗಳ ಈ ಕುದುರೆಗೆ ಏನ್ ರೇಟ್ ಮಾಡ್ತೀರಿ ಅಂತ ಕೇಳಿದ್ರು ಅವ ಕುದುರೆ ಸಾವುಕಾರ ಅಂತಾನು ನೀವು ದೊಡ್ಡವ್ರ ತಿಳಿದವ್ರ 4 ಮಂದಿಗೆ ಅಡ್ಡಾಡಿದ್ರಿ ಮಹಾರಾಜ ಯಾವತ್ ನಾನು ನಿಮಗೂ ಅದ ಈ ಕುದುರೆಗೆ ನೀವು ಒಂದು ರೇಟ್ ಮಾಡಿ ನೀವ ತಗೊಂಡ್ ಹೋಗ್ಬೇಡಿ ಅನ್ಬಿಟ್ಟು ಅವಾಗ ಅಲ್ಲಾಪುರ ಸಾವುಕಾರ ಅಂತಾನು ನಾ ಕುದುರೆ ತಗೊಂಡ್ ನನಗ ಮ್ಯಾಗ ರೇಟ್ ಹಾಕಿದ ಕುದುರೆ ತಗೊಂಡ್ ಹೆಂಗಿದ ವಿಚಾರ ಮಾಡಿದ ಏನೋ ಅದ ಕೇಳೋಣ ತಿಳ್ಕೊಂಡು ಅಲ್ಲಾಪುರ ಸಾವುಕಾರ ಏನ್ ಮಾಡಿದ ಗುರುಗಳ ಕುದುರೆ ಅಂತೂ ನನ್ನ ಮನ್ಸಿಗೆ ಬಂದದ ಈ ಕುದುರೆ ನಾನು ರೇಟ್ ಕಟ್ಟಿದ್ದು 1,000 ರೂಪಾಯಿ ಕೊಡ್ತೀನಿ ಅಂದ್ರೆ ನೀವು 1,000 ರೂಪಾಯಿ ಅಂದ್ಕೂಳೆ ಕುದುರೆ ಸಾವುಕಾರ ಅಂತಾನು ನಾನ್ ಇದಕ್ಕೆ 50-100 ಕೊಡ್ತಾನಂತ ನಾ ತಿಳ್ಕೊಂಡಿದ್ದೆ ಈ ಕುದುರೆಗೆ 50-100 ಕೊಡ್ತಾನ ನಾ ತಿಳ್ಕೊಂಡಿದ್ದೆ ಈ ಅಲ್ಲಾಪುರ ಸಾವುಕಾರ ಒಂದು ಈರಪ್ಪ 1,000 ಅಂದ ಅವಾಗ ಇದು ಬ್ಯಾರೇನಾಯ್ತು ಅಂದ್ಬಿಟ್ಟ ಕುದುರೆ ಮಾರವ 1,000 ರೂಪಾಯಿ ಕೊಡು ಕುದುರೆ ಅಲ್ರಿ ಮಾರೋದ ಇದು ಅಂದ್ಬಿಟ್ಟ ಆತು ಹೋದ ಈರಪ್ಪ ಹೊಳಿ ಬಂದ ಮತ್ತೊಬ್ಬರು ಬಂದು ಮಹಾರಾಜರು ಬಾಬಾ ಗಲಾಟೆ ಮಾಡ್ಬೇಡ್ರಿ ಮತ್ತೊಬ್ಬರು ಬಂದು ಅವ್ರು ಕೇಳ್ತಾರೆ ಎಷ್ಟು ಕೊಟ್ರಿ ಮಾರ 10,000 ರೂಪಾಯಿ ಕೊಡಲ್ಲ ಮೊದಲೇ ನಾವು ಅಲ್ಲಾಪುರ 1,000 ಎರಡನೇ ನಾವು 10,000 ಏನ್ರಿ ಮಾರ ತಿಳಿದವ್ರಿ ಇಂಥ ಚಲೋ ಕುದಿರಿ ಇಂಥ ಹೊಳೆ ದೊಡ್ಡ ಕಿಮ್ಮತ್ತಿನ ಕುದಿ 10,000 ರೂಪಾಯಿ ಕೇಳ್ತಾರೆ 10,000 ಕೊಡುವಲ್ರಿಪ್ಪ ಇದು ಅಂದ್ಬಿಟ್ಟ ಅವನು ಹೋದ ಮತ್ತೊಬ್ಬರು ಬಂದು ಮೂರನೇದವ್ರು ಅವ್ರು ಬಂದು ಕೇಳ್ತಾರ ಕುದಿ ನೋಡ್ತಾರ ಮಹಾರಾಜ್ ಏನ್ ಹೇಳ್ತಾರೆ ಕುದುರೆಗೆ
ಕಾಲಾರ ಕುದುರೆ ಏನ್ ಹೇಳ್ತೀರಿ ನೀವೊಂದು ರೇಟ್ ಮಾಡ್ಬೇಡಿ ಸಾವುಕಾರ ನೋಡ್ರಿ ಹೌದ್ರೆ ಅಡ್ಡಿ ಇಲ್ಲ. ನನಗಂತೂ ಕುದುರೆ ಮನ್ಸಿಗೆ ಬಂದೈತಿ, ನಾ ತಗೋತೀನಿ ಇದನ್ನ. ಇದಕ್ಕೆ ₹1,00,000 ಕೊಡ್ತೀನಿ ಅಂದ್ಬಿಟ್ಟವ. 1000 ಹೋತ್, 10,000 ಲಕ್ಷ ಅಂದ್ಕೊಳ್ಳೋ ಗಾಬ ಹೊಡೆದ್ಬಿಟ್ಟವ. ಹಾ ಆದ್ರೆ ಲಕ್ಷ ಕೊಡ್ತೀನಿ ಆದ್ರೆ ಅಂದವ. ಈ ಆದ್ರೆ ಏನು? ಈ ಕುದುರೆಗೆ ₹1,00,000 ಕೊಡ್ತೀನಿ ಆದ್ರೆ ಅಂದ ಏನು? ಕುದುರೆ ಕಾಲ ಹೆಂಗೈತಿ ನೋಡ್ಬೇಕಾದ್ರೆ ಓಡುವಾಗ ನೋಡ್ರಿ ಹಂಗ ಹಾಕ್ ತಡಿ ಅಂದ್ಬಿಟ್ಟ. ಕುದುರೆ ತಡಿ ಹಾಕಿದ, ಬಾರ್ಕೊಂಡ್ ಕೊಡಂದ, ಬಾರ್ಕೊಂಡ್ ಕೊಟ್ಟ, ಜಿಗದ ಕುದುರೆ ಮೇಲೆ ಕುಂತ ಬಾರ್ಕೊಂಡ್ ಕಚ್ಚ ಕುದುರೆ ಓಡಾಕ್ ಹತ್ತಿ ಹೋತ್ ಕುದುರೆ ಕೊಟ್ಟ ಹಿಂಗ್ ನೋಡಕತ್ತ ಕಾಣ ಒಂದು ಕುದುರೆ. ಅವಾಗ ಅಲ್ಲಾಪುರ 1000 ಅಂದಿದ್ದ, ಹೊಳಿ ಬಂದ, ಈರಪ್ಪ ಮಹಾರಾಜರ ನನ್ನ ಕುದುರೆ ಮನ್ಸಿಗೆ ಬಾಳ ಬಂದೈತಿ, ಆಗ ₹1,000 ಹೇಳ್ತೀನಿ, ಮತ್ತೆ ಸರಿ ₹2,000 ಕುದುರೆ ಹೋತ್, ಕುದುರೆ ಮೇಲೆ ಹೋತ್, ₹2,000 ಹೋತ್. ಹೆಂಗ್ ಬಂದಿತ್ತು ಹಂಗ ಹೋತ್. ಅವನು ಚೂರು ಮಾಡ್ಕೊಂಡ್ ಬಂದಿದ್, ನಾ ಕುದುರೆ ಮಾರೋನು ಚೂರು ಮಾಡ್ಕೊಂಡ್ ಬಂದಿದ್ ತಗೊಳಕ್ ಹೋದ ಈರಪ್ಪ. ಇವನು ಚೂಡಗ ಅದಕ್ಕೆ ಹೆಂಗ ಬಂದ್ ಹಂಗ ಹೋಗುದು. ಇಲ್ಲಿ ನಮ್ ಕೆಲಸ ಏನಿತ್ತು ಅಲ್ಲಾಪುರದಾಗ ಬಂದಿರಿ, ಏನಾರ ಕೊಟ್ಟು ಹೋಗ್ರಿ. ಮಕ್ಕಳ ಲಗ್ನ ಮಾಡ್ಬೇಕಾರೆ ಬ್ಯಾಂಕ್ ಹೊರ ಒತ್ತಿ ಹಾಕ್ತಿವಿ, ಇದನ್ನೆಲ್ಲ ಒತ್ತಿ ಹಾಕ್ತಿವಿ. ಹಂಗ ಮಹಾತ್ಮರು ನಮ್ ಕೈಯಾಗ ಕೊಟ್ಟಾರ. ಹೆಂಗ್ ಕೊಟ್ಟಿದ್ರೆ ಇಂಥ ಪಂಡಪುರ ಸಂಪ್ರದಾಯ ಜಗತ್ತ ಎಲ್ಲಿ ಸಿಗುವ. ಅದಕ್ಕಂದ್ರೆ ಬೌದ್ಧ ದೊಡ್ಡದರಿ ದಾದಿ ಮೋಸಿಗ ಸರಿ ಒಯ್ಯಲ್ಲ ಕಾಮದೇನು. ಆ ಕಾಮದೇನು ಕಲ್ಪನಾ ಮಾಡ್ತಕ್ಕಂಥ ಕೊಡ್ತಕ್ಕಂಥ ಸಂಪ್ರದಾಯ ಈ ಪಂಡರಪುರ ಸಂಪ್ರದಾಯ. ಇಂಥ ಜಗತ್ತಾಗ ಎಲ್ಲಿಯೂ ಇಲ್ಲ. ಪಂಡರಪುರ ಸಂಪ್ರದಾಯ ಏನ್ ಅದ, ಇಂಥ ಪಂಡರಪುರ ಸಂಪ್ರದಾಯ ಜಗತ್ತಿನಾಗ ಎಲ್ಲೂ ಇಲ್ಲ. ಯಾಕೆ ಹೇಳ್ಬೇಕಾಗ್ತದ ಅಂತಂದ್ರೆ ಇಲ್ಲಿ ಎಲ್ಲ ನೇಮದ ನಡೀತಾವ ಸಂಪ್ರದಾಯ. ಯಪ್ಪ ಹೋಗಲ್ಲಾಗ ಹೊಗೆ ಹಾಕಿದ್ರಂತ, ಹೊರಗಿನ ದೇವ್ವನ್ ಮನ್ಯಾಗ ದೇವ್ ಎಬಸ್ತಂತ. ಹೌದಲ್ಲ? ಮತ್ತ ಹೊರಗಿನ ದೇವ್ ಬಂದು ಮನ್ಯಾಗ ದೇವ್ ಎಬಸ್ತದ. ಕುಂತಿ ಕೀರ್ತನ ಮಾಡಿ ಕೆಮ್ತೀವ. ಎಷ್ಟು ಬ್ಯಾಸ ಆಗ್ಯಾವ ನೋಡಿ ಮಾಡೋಣ ನಾವು. ವಿಷಬಾರ ಕುಮಾಯಿ ಎಲ್ಲ ನಾವು ನೀವು ಬಂದು ಹೋಗುದ್ರೊಳಗನ ಭಗವಂತ ಮ್ಯಾಲ ಎಲ್ಲರಿಗೂ ಕರ್ಕೊಂತ. ಯಾರಿಗೂ ತಡ ಸಿತ್ತ ಹೋಗುದ್ ಖರೇನೆ ಐತಿ. 2 ಲೇಟ್ ಆಗ್ಬೋದು. ಎಂದ್ ಹೋಗಿ ಅಂದ ಹೋಗ್ತೀವಿ. ಆ ಸಾಯಿದ್ರೊಳಗನ ಏನಾರ ಕಲ್ಕೊರಿ, ಏನಾರ ಹಿಡ್ಕೊರಿ. ನೀನು ಸತ್ತ ಮೇಲೆ ಯಾರ ಪಾಲು? ನೀನು ಸತ್ತ ಮೇಲೆ ಯಾರ ಪಾಲು? ಲಕ್ಷ ಇಟ್ಕೊರಿ. ನೀನು ಸತ್ತ ಮೇಲೆ ಯಾರ ಪಾಲು? ನಿನ್ನ ಅಸ್ಥಿಗಳೆಲ್ಲ ಯಾರ ಪಾಲು? ನಿನ್ನ ಚಿರ ಆಸ್ತಿಗಳೆಲ್ಲ ಯಾರ ಪಾಲು? ನೀನು ಹೂಚಿಟ್ಟ ಧನವು ಯಾರ ಪಾಲು? ನಿನ್ನ ಈ ವಸ್ತ್ರಗಳೆಲ್ಲ ಯಾರ ಪಾಲು? ಮಗನು ಹಾಕುವ ಪಿಂಡ ಯಾರ ಪಾಲು? ಎಲ್ಲ ಮಂದಿದೈತಿ. ಅಲ್ಲಾಪುರ ಗುಡಿ ಕಟ್ಟ್ಯಾರ, ಎಲ್ಲ ಮಂದಿದ ರೊಕ್ಕ. ದಿಂಡಿ ಮಾಡಕ್ ಸಾಮಾಗ ಎಲ್ಲ ಮಂದಿದ ರೊಕ್ಕ. ತಾಳ ಮಂಜು, ಮುರ್ರಂಗ್ ಮಂಜಿದೆ, ಎಲ್ಲ ಮಂದಿ. ನಿಂದ ಏನೈತಿ? ಏನಿಲ್ಲ. ಹೆಂಗ ಬಂದಿ ಹಂಗ ಹೋಗಿ. ಹಂಗಾರ ನೀನು ಸತ್ತ ಮೇಲೆ ಯಾರ ಪಾಲು? ಅಗ್ನಿಯ ಪಾಲು. ಬೆಂಕಿ ಕೊಡ್ತಾರ ನನಗ್, ಇಲ್ಲಾಂದ್ರೆ ಹುಗಿತಾರ. ನೀನು ಸತ್ತ ಮೇಲೆ ಅಗ್ನಿಯ ಪಾಲು, ಇಲ್ಲ ಮಣ್ಣಿನ ಪಾಲು. ಉಳಿದೇನು? ಹುಗದಾಗಂತೂ ಒಳಗ ಹೋತಿಯಲ್ಲ. ಸತ್ತ ಮೇಲೆ ಎಲ್ಲಿ ಬಿ ರಾಶಿ ಉಳಿದ ಸಮಸ್ಯಾಂದಾಗ ನೀನು ಅಸ್ಥಿ ಉಳಿತಂದ. ನಿನ್ನ ಅಸ್ಥಿಗಳಲ್ಲಿ ಯಾರ ಪಾಲು? ಗಂಗೆಯ ಪಾಲು. 3 ಕೊಡ ಹಾಕ್ತದಿಲ್ರಿ.
ಮೂರ್ಗಳು ಹಾಕಿ ಎಲ್ಲ ಏನ್ ಮಾಡ್ತೀರಿ ಎಲ್ಲ ಗಡಿಗ್ಯಾಗ ಹಾಕಿ ಗಂಗಾದ ಹೋಗ್ಬಿಡ್ತೀವಿ. ನಿನ್ನ ಆಸ್ತಿಗಳೆಲ್ಲ ಗಂಗೆಯ ಪಾಲು, ನಿನ್ನ ವಸ್ತ್ರಗಳೆಲ್ಲ ಯಾರ ಪಾಲು? ನಾನು ಹೇಳ್ತಂತ ಮನ್ಯಾಗ ನನ್ನ ಗಂಡ ಅಲ್ಲಾಪುರದ ಕೀರ್ತನ ಮಾಡ್ತಿತ್ತು. ಹೆಂಡ್ರ ಮಕ್ಕಳು ಅಳು ದಿನ ಮುಂಚೆ ಸಂಬಂಧ ಇವ ಇರ್ಬೇಕು ಅಂತಿತ್ತು. ನನ್ನ ಗಂಡು ಸತ್ ಹೋತ್ ಕೀರ್ತನ ಮಾಡ್ತಿತ್ತು ಅಲ್ಲಾಪುರದ ಹೋಗಿ. ನಿನ್ನ ವಸ್ತ್ರಗಳೆಲ್ಲ ಅಗಸರ ಪಾಲು. ಐದು ಕಾಲಕತ್ತು ಮನ್ಯಾಗ ಹೆಣ್ಮಕ್ಳು ತಂದಿದ್ದೆ ಕಾಲಕತ್ತು ಮಕ್ಕಳಿಗೆ ದೋತ್ರ ಅಂಗಿ ಪಾಡ ಅಗಸರ ಕೊಟ್ಟು. ನಿನ್ನ ವಸ್ತ್ರಗಳೆಲ್ಲ ಅಗಸನ ಪಾಲು. ಉಳಿತೇನು? ಉಳಿತೇನು? ನಿನ್ನ ಚಿರ ಆಸ್ತಿಗಳೆಲ್ಲ ಯಾರ ಪಾಲು? ಅಲ್ಲಾಪುರದ ಹೌದನ್ನಂತ ಮನಿ ಕಟ್ಸಿಯೋ ಬಾಬಾ, ಅಲ್ಲಾಪುರದಾಗ ಹೌದನ್ನಂತ ಮನಿ ಕಟ್ಸಿಯೋ ಬಾಬಾ. ನಿನ್ನ ಚಿರ ಆಸ್ತಿಗಳೆಲ್ಲ ಯಾರ ಪಾಲು? ನಿನ್ನ ಮುಂದೆ ಕುಂತು ಹೊಡ್ಕೊಂಡು 10,000 ಪಾಲು. ಅಯ್ಯೋ ನನ್ನ ಗುಡ್ಡ ಏನ್ ತಂದಿಟ್ಟು ಮನಿ ಕಟ್ಸಿದ್ದು ಬಾಳೆ ಮಾಡಿಲ್ಲ, ಈಗ ಬಿದ್ದು ಹೋದಲ್ಲೋ. ಅಯ್ಯೋ ನನ್ನ ಗಂಡ ನಾನು ಏನ್ ತಂದಿಟ್ಟು. ನಿನ್ನ ಚಿರ ಆಸ್ತಿಗಳ ಯಾರ ಪಾಲು? ನಿನ್ನ ಮುಂದೆ ಕುಂತು ಹೊಡ್ಕೊಂಡು 10,000 ಪಾಲು. ನೀನು ಹೂಚಿಟ್ಟ ದನವು ಯಾರ ಪಾಲು? ನಮ್ಮವರ ಮನ್ಯಾಗ ಅಲ್ಲಾಪುರದಾಗ 8 ಎಮ್ಮೆ, ಗಂಡ ಮೈದ ಮಕ್ಕಳು ಮೊಮ್ಮಕ್ಕಳು ಸ್ವಸ್ಥ್ಯಾರ ಎಲ್ಲರ 8-10 ಎಮ್ಮೆ ಅಷ್ಟು ಹಾಲು ಹಿಂಡುದ 8-10 ಎಮ್ಮೆ ಹಾಲು ತಂದು 10 ಲೀಟರ್ ಹಾಲಾತ. 10 ಲೀಟರ್ 10 ಹಾಲು ನೀರು ಕುಡಿಸಿ 20 ಲೀಟರ್ ಹಾಲಾತ. 10 ಲೀಟರ್ ಹಾಲು 10 ಲೀಟರ್ ನೀರು 20 ಲೀಟರ್ ಎಲ್ಲ ಊಟ ಮಾರಿ ಬರುದು. ಹಾಲು ಮೊಸರು ಎಲ್ಲ ಮಾರು. ಮೊಮ್ಮಕ್ಕಳು ಬಂಗಾರ ಮೊಮ್ಮಕ್ಕಳು ಕೊಡ್ಲಿಲ್ಲ, ತಾನು ತಿಂದಿಲ್ಲ, ಗಂಡು ಕೊಡ್ಲಿಲ್ಲ, ಸ್ವಸ್ಥ್ಯಾರ ಕೊಡ್ಲಿಲ್ಲ. ಎಲ್ಲಾನು ತಂದು ಕುಂಬಾರ ಅಂತ ಗಡಿಗೆ ತಂದು ಆ ಮಾರಿದ ರೊಕ್ಕ ತಂದು ಗಡಿಗೆ ಊದಿಟ್ಟು ಒಲಿ ಮುತ್ಯಾಕ ತೆಗೆದು ನಮ್ಮ ಅವ್ವನ ಆಕಿನೂ ಗೊತ್ತಕ್ಕಲ್ಲ. ತಾನು ತಿಂದಿಲ್ಲ ರೊಕ್ಕ ಮೊಸರು ಮೊಮ್ಮಗಳು ಕೊಡ್ಲಿಲ್ಲ, ಗಡಿಗೆ ಯಾರು ಕೊಡ್ಲಿ ಸತ್ ಹೋದು. ನೀನು ಹೂಚಿಟ್ಟ ದನವು ಯಾರ ಪಾಲು? ಧರಣಿಯ ಪಾಲು. ನಮ್ಮನೆ ಗಂಟು ಐತಿ ಜೀವ ಕಲ್ತೀವಿ ಅದ್ರಿಂದ ಸರ್ಪ ಐತಿ. ನಮ್ಮವ್ ಏನಾಗ ಗೊತ್ತದ ಬಾಬ? ನಮ್ಮವ್ ಹೆಗ್ಗಣಾಗ ನಮ್ಮವ್ವ ಸತ್ ಹೆಗ್ಗಣಾಗ ನಾ ಇಲ್ಲೇ ಹೋಗುದಿಟ್ಟಿದ್ದಿ ಅದಕ್ಕೆ ಬರ್ತಾವ. ನಮ್ಮವ್ ಹೆಗ್ಗಣಾಗ ಹಂಗ ಹೆಗ್ಗಣಾಗಕ್ ಹೋಗ್ಬೇಡ್ರಿ. ಇನ್ನೇನು ಉಳಿತು? ಮಗನು ಹಾಕುವ ಪಿಂಡ ಯಾರ ಪಾಲು? ಸತ್ತ ಮೇಲೆ 3 ಕೂಳು ಹಾಕ್ಬೇಕ್ರೆ ಬಾಳಿ ಎಲಿ ತಾಡ್ಪತ್ರಿ ಆಗಿರ್ತಾವ. ನಿಮ್ಗೆ ಗೊತ್ತಿದ್ ಮಾತೈತಿ. ಹಾಳಿ ತಂದು ಹಾಕಿತ್ತು. ನಮ್ಮಪ್ಪ ಪೇಳೆ ತಿಂತಿದ್ದ, ಉಪ್ಪಿಟ್ಟು ತಿಂತಿದ್ದ, ದ್ವಾಸಿ ಬಟ್ ಇಲ್ಲೆಲ್ಲ ಅಲ್ಲಿ ಬಾಯಿ ನೀರು ಬಂದವು ನಿಮಗೆ. ಇಲ್ಲ ಅಲ್ಲಿ ಸ್ಮಶಾನದಾಗ ಎಲ್ಲಾನು ತಂದಿಟ್ಟು ನೀರು ಬಿಟ್ಟು ಕಾವ್ 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 ಕಾವ್. ನೀರು ಬಿಡ್ಬಾ, ನಿನ್ನ ಚಟ್ನಿ ಮಾಡ್ತೀವಿ ಕಾವ್ ಕಾವ್ ಕಾವ್. ಮಗನು ಹಾಕುವ ಪಿಂಡ ಕಾಗಿಯ ಪಾಲು. ನಿಂದೇನೈತೋ ಬಾಬಾ? ಕಾಟಿನವ್ರು ಬಿಟ್ಟ ಧಾರವಾಡ ಏನು ಇಲ್ಲ, ಎಲ್ಲ ಮಂದಿದ ಐತಿ. ಹಂಗ ನಿಂದ ಏನ್ ಉಳ್ದೈತಿ ಭೂಮಿಯಾಗ ಅದಷ್ಟ ಲೆಕ್ಕ ನೀವು ಹಾಕ್ಬೇಕು. ಬಂದೇವನ್ ಮೇಲೆ ಫೈರಿ ಆಗ್ಬೇಕು. ಹಂಗಾರ ಈಗ ನಾನು ಸತ್ಯ, ಸತ್ತ ಮ್ಯಾಗ ನಾನು ಹೆಣ ಹೊರಗೆ ತರ್ತೇನಿಲ್ಲ. ಒಂದು ವಿಚಾರ ನೋಡ್ರಿ, ನಮ್ಮ ಭಗವದ್ಗೀತಾ ಎಷ್ಟು ಅಧ್ಯಾಯ ಅದಾವ ಬಾಬಾ? 18 ಅಧ್ಯಾಯ ಅದಾವ. ಭಗವದ್ಗೀತಾ 18 ಅಧ್ಯಾಯ ಅದಾವು. ಸೈನ್ಯ ಎಷ್ಟದ? 18 ಅಕ್ಷರ ಸೈನ್ಯ 18. ಕೌರವ್ರು 11, ಪಾಂಡವ್ರದ್ದು 7. 7, 11, 18. ಹಂಗಾದ್ರೆ ಯುದ್ಧ ಎಷ್ಟು ದಿವಸ ನಡೀತು? 18 ದಿವಸ ನಡೀತು. ಹೌದಲ್ರಿ? 18 ದಿವಸದ ಅಧ್ಯಾಯ ಭಗವದ್ಗೀತಾ. 18 ಅಕ್ಷೋಣಿ ಸೈನ್ಯ. ಆಮೇಲೆ 18 ಅಕ್ಷೋಣಿ ಸೈನ್ಯ, 18 ಅಕ್ಷೋಣ, 18 ದಿವಸ 18 ಅಕ್ಷೋಣ ಎಲ್ಲ ಕೂಡಿ ಎಷ್ಟದು? 18, 18 3 ನಾಗ ಮತ್ತೆ 18. ಈ 18 ಅಂತಾರೆ ಬೇಗಳಲ್ಲದು. ತಿಳ್ಕೊಂಡು ತಪ್ಪು. ಆಕಾಶದೊಳಗ ಬೆಳೆ ಆಗಿ ಮಳಿ ಆಗುತ್ತ ಬೆಳೆ ಆಗೋದು 3 ತಿಂಗಳು ಅಂತ ನೋಡ್ರಿ ಬಾಬಾ. ಆಕಾಶದೊಳಗ ಬೆಳೆ ಮೂಡು 3 ತಿಂಗಳು. ಆ ಬೆಳೆ ಮೂಡು ಕರಿ ನೀರು ಆಗಾಕ 3 ತಿಂಗಳು. ಆ ಕರೆ ಮಳಿ ಆಗಿ ನೆಲಕ್ಕೆ ಬಿದ್ದು ಬೆಳಿ ಬರಾಕ 3 ತಿಂಗಳು. ಎಷ್ಟಾಯ್ತು? 9 ತಿಂಗಳು ಆಯ್ತು. ತಾಯಿ ಹೊಟ್ಯಾಗ 9 ತಿಂಗಳು, 18. ಎಲ್ಲಾ ಕೂಡ್ಕೊಂಡು ಇಷ್ಟ ಆದಾಗ ಅದಕ್ಕೆ ನೀವಂತೀರಿ ಈಗ ಅಲ್ವಾಪುರ ದೊಡ್ಡ ಸೌಕರ್ಯ ಭಾಳ ದೊಡ್ಡ ಹೋಗೋ ಮಾರಿ ನಾನು ಬಾಳಿ 7, 11, 7, 8 ಯಾರು ಅಂದಾರೇನು? 4, 5 ಯಾರು ಅಂದಾರೇನು? ಈ 7, 11 ಏನು? ನನ್ನ ಬಾಳೆ 7, 11. ಈ 7, 11 ಏನು? ಇದು ಪರ್ವತರಾಜ ಅಧ್ಯಕ್ಷ ಪ್ರಜಾಪತಿ ಹೆಣ್ಣು ಮಕ್ಕಳು ನಕ್ಷತ್ರ ಮಳಿಗಳು ಇವು. ಈ 27 ಮಳಿ ಒಳಗ 18 ಮಳಿ ಕೈ ಕೊಟ್ಟು ರೈತ ಹೊಡ್ಕೊತೀನಂತ ಆ 18. ಅದಕ್ಕೆ ನನ್ನ ಬಾಳೆ 7, 11.
ನಾನ್ ಸತ್ತಾಗ ಹೆಣ ತಗೊಂಡು ಹೋಗ್ತೀನಿ ಹೊತ್ಕೊಂಡ ಹೋಗ್ತಿದಿಲ್ಲ. ಹೆಣ ತಗೊಂಡು ಹೋಗ್ತೀರಿ ಬಾಬಾ, ಜಗತ್ತು ಗೊತ್ತಿತ್ತು ಮಾತ ಐತಿ, ಹೆಂಗ ಮಣ್ಣು ಕೊಡ್ತೀವಿ ನೀವು ಮಟ್ಟ ಯಾರಿಗೂ ಗೊತ್ತಿಲ್ಲ. ನೀವು ನಾವ್ ಎಲ್ಲರಿಗೂ ಮಣ್ಣು ಕೊಡಕತ್ತೀವಲ್ಲ, ಸದ್ಯ ಕೊಟ್ಟಾರ ನೀವು ಅದಿರಿ, ಹೆಂಗ್ ಮಣ್ಣು ಕೊಡ್ಬೇಕು ಇವತ್ತು ಯಾರಿಗೂ ಗೊತ್ತಿಲ್ಲ. ಯಾಕ ನಮ್ಮ ಅಪ್ಪ ಕೊಟ್ಟ, ನಮ್ಮ ಅತ್ತ ಕೊಟ್ಟ, ಇಲ್ಲೇ ಇಳಿಸ್ಬೇಕು, ಇಲ್ಲೇ ಹೊರಬೇಕು ಅಂತೀವಿ. ಆದ್ರೆ ಯಾಕೆ ಇಳಿಸ್ಬೇಕು, ಯಾಕೆ ಹೊರಬೇಕು, ನಮ್ಮ ಅಪ್ಪ ಯಾಕೆ ಮಾಡಿದ ಯಾವ ಗೊತ್ತಿಲ್ಲ. ಹಂಗಾರೆ ಹೆಣ ತಗೋ ಬಂದ್ರಿ, ಹೊತ್ಕೊಂಡು ಬಂದೀವಿ. ಹೊತ್ಕೊಂಡು ಬಂದು ಸ್ಮಶಾನ ಬಂದಾಗ ಸ್ಮಶಾನ ಮುಂದಿದ್ದಾಗ ಈ ಹೆಣ ಇಳಿಸ್ತಿರಲ್ಲ ಯಾಕೆ? ಅಲ್ಲಿ ಸ್ಮಶಾನ ಬಂದಾಗ ಹೆಣ ಇಳಿಸ್ತೀವಲ್ಲ ಯಾಕೆ? ಹೆಣ ಹೊಜ್ಜಾಗಿತ್ತು ಹೆಂಗ? ಕಾರಣ ಏನು ಅಲ್ಲಿ ಇಳ್ಸಾಕ? ಇದು ನಮ್ಗೆ ಗೊತ್ತಿಲ್ಲ. ಹಾ, ಕಾರಣ ಐತಲ್ಲಿ. ಏನ್ ಕಾರಣ ಐತಿ? ಆ ಜಗದಾಗ ಬೆಂಕಿದೊಳಗೆ ಇಟ್ಕೊಂಡ್ರೆ ಅನ್ನೋ ದಾರಿ ಊಟದು, ಅದು ದಾರಿ ಊಟ. ಆವಾಗ ಇಳಿಸಿದಾಗ ಹಿರಿಯರು ಏನಂತಾರೆ, ಊರನ್ ಹಿರಿಯರು ಅಲ್ಲಿ ಇಳಿಸಾಗ ಹಿಂದಿನವ್ರು ಮುಂದಿನವ್ರು ಹಿಂದೆ ಹತ್ತೇರಿಲ್ಲ. ಇದನ್ನ ಯಾಕಂತೇಳಿ ಏನ್ ಹರ್ಕತ್ ಆಗಿತ್ತು ಅನ್ನೋದಲ್ಲಿ, ಹಿಂದಿನವ್ರ ಮುಂದಿನವ್ರ ಹಿಂದೆ, ಇದ್ರ ಅರ್ಥ ಏನು ಬಾಬಾ? ಹಿರಿಯರ ಬಂದು ಅಂತೀರಿ, ಹಿಂದಿನವ್ರ ಮುಂದೆ ಮುಂದಿನವ್ರ ಹಿಂದೆ. ಹಂಗಾರ ಯಾಕ ಹಿಂದಿನವ್ರ ಮುಂದೆ ಆದ್ರ ಆವಾಗ ಅಲ್ಲಿ ಯಮ ಬರ್ತಾನಂತ. ಅಲ್ಲಿ ಇಳಿಸಿದಾಗ ಯಮ ಬಂದ ಅಲ್ಲಿ ಮುಂದಿನ ಪ್ರಶ್ನೆ ಮಾಡ್ತಾ, ಆ ಹೆಗಲ್ ಕೊಟ್ಟವ್ರು ಯಾರು ಇದ ನಮಗ್ ಗೊತ್ತಿಲ್ಲ. ಯಮಧರ್ಮನ ಕೈಯಾಗಿದ್ದಂತ 4 ಮಂದಿ ಚಿತ್ರಗುಪ್ತಗಳವರು, ಲೆಕ್ಕ ಬರೆಯವ್ರವ್ರು, 4 ಮಂದಿ ಹೆಗಲ್ ಕೊಟ್ಟವ್ರು. ಇದನ್ನ ತುಕಾರಾಮ ಹೇಳ್ತಾರ, ನಾ ಹೇಳುದಿಲ್ಲ, ಇದನ್ನ ತುಕಾರಾಮ ಹೇಳ್ತಾರ. ಮತ್ತೆ ಹಾ, ಹೆಗಲ್ ಕೊಟ್ಟವ್ರು ಮುಂದ್ ಬಂದ ಯಮ ಬಂದ್ ಕೇಳ್ದ, ಏನ್ಪಾ ಇವ್ ಧಾರವಾಡ ಸಂತ ಸತ್ ಹೋದ, ಮತ್ ಏನೇನು ಮಾಡಿದ ಇವ? ಮುಂದಿನ ಹೇಳ್ತಾನ, ನೋಡ್ರಿ ನಮ್ಮೂರ ಭಾವಿ ಕಳ್ಸ್ಯಾರ, ಸಾಲಿ ಕಳ್ಸ್ಯಾರ, ಎಷ್ಟು ಹೆಣ್ಮಕ್ಳು ಲಗ್ನ ಮಾಡ್ಸ್ಯಾರ, ಸಾಕಷ್ಟು ಮಂದಿ ರೊಕ್ಕ ಭಾಳ ಚಲೋ ಮಾಡಿ, ಭಾಳ ಶಿಸ್ತ ಚಲೋ ಚಲೋ ಇದ್ದ, ಸತ್ ಹೋದ್ರಿ. ಮುಂದಿನ ಹೇಳ್ದ. ಅವಾಗ ಯಮ ಅಂತಾನ, ಎಲ್ಲಾ ಸುಳ್ಳು. ಅವಾಗ ಬದಿ ಬಾರಿಸಿರ್ತೇವೆ ನೋಡಬಾಬ ಹಲಿಗೆ ನೀವು ಎಲ್ಲರೂ. ಆ ಯಮ ಅಲ್ಲಿ ಇಡ್ಲಿ ತಗೊಂಡು, ಆ ಹಲಿಗೆ ತಗೊಂಡು ಇದೆಲ್ಲ ಹೇಳಿ ಸುಳ್ಳು ಕತ್ತರಿಗೆ ಅಲ್ಲಿ ಬದಿ ಬಾರಿಸೋದು ಬಂದ್. ಹೌದಲ್ಲ? ಮತ್ತೆ ಅಲ್ಲಿಂದ ಬದಿ ಹೊತ್ತು ಬಾರ್ಸ್ಯಾರ ಯಾರು ಬಾರಿಸಿಲ್ಲ. ಅಲ್ಲಿಂದ ಬದಿ ಬಾರಿಸೋದು ಬಂದು. ಅದಕ್ಕೆ ಹಿಂದಿನವ್ರ ಮುಂದಿನವ್ರು ಹಿಂದಿನವ್ರು ಬಂದು ಹೊತ್ಕೊಂಡ್ರು ಹೊಂಟ್ರು. ಆ ಸುಖ ಹತ್ತ ಹಡಬಡಲೆ ಪಾತಕಿ, 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 ಹಡಬಡಲೆ ಪಾತಕಿ. ರಾಮ ನಾಮ ಗೇತ ಏಕೆ, 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 ರಾಮ ನಾಮ ಗೇತ ಏಕೆ. ಆ ನಾಮ ಗೇತ ಸತ್ಕಣ, ನಾಮ ಗೇತ ಸತ್ಕಣ, ನಾಮ ಗೇತ ಸತ್ಕಣ, ನಾಮ ಗೇತ. काय म्हणतात महाराज? हडबडले पातके, हडबडले पातके, राम नाम घेता एके, नाम घेता तत्क्षण, नाम घेता तत्क्षण. ಚಿತ್ರಗುಪ್ತ ಸಾಂಡಿಲೆ ಲೇಖನ್ ನಾಮಸ್ಮರಣೆ ಮಾಡ್ಯಾನ್ಕು ಎಲ್ಲ ಪೆನ್ ಹೋಗಿ ಕೊಟ್ಬಿಟ್ರು. ಅದಕ್ಕೆ ಹಿಂದಿನವ್ರು ಮುಂದೆ ಬಂದ್ರು, ಮುಂದೆ ಹಿಂದೋದ್ರು, ಹೊತ್ಕೊಂಡು ಹೋಗ್ತಾರ ನೋಡಿ ಬಾಬಾ. ಹೊತ್ಕೊಂಡು ಏನಂತಾರ ನಮ್ಗ, ಕಟಿ ಮ್ಯಾಗ ನನಗ್ ಹಾಕ್ತಾರ, ನಾ ಬಿಡ್ತೇನೆ. ಯಾಕೆ ನಾವು ಸುಡಾಕ ತಯಾರಾಗಿರಿ ನಮ್ಗೆ ಎಲ್ಲಾರು ಕೂಡಿ, ಅದಕ್ಕೆ ಬಂದಿತ್ತಿದು. ಕಟಿ ಮೇಲೆ ಹಾಕ್ತಾರ. ಕಟಿ ಮೇಲೆ ಹಾಕಿದಾಗ ಎಲ್ಲಾರು ಅಲ್ಲೆಲ್ಲೆಲ್ಲ ಕುಂತಿರ್ತಾರ ಗಿಡದ ನೆರಳಿಗೆ. ಅಲ್ಲಿ 4 ಮಂದಿ, ಇಲ್ಲಿ 4 ಮಂದಿ, 4 ಕುಂತಿರ್ತಾರ. ಇವ ಸತ್ತಿದ್ದು ಭಾಳ ಚಲೋ ಆತ್ ನಮ್ಮ ಊರಾಗ, ಇವ ಸತ್ತಿದ್ದು ಭಾಳ ಚಲೋ ಆತ್. ನಮ್ ರೊಕ್ಕನ ಕೊಟ್ಟಿಲ್ಲ ಮಹಾರಾಯ. ನಮ್ಮ ಹೊಲ ಬಾವಿ ಕಡ್ಸ್ಯಾನು, ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡ್ಯಾನು. ಒಂದು ಕೆಟ್ಟ ಹೊಳ ಹೋದಂಗ ಹೋತು ಅಲ್ಲಾಪುರ ಅಂತ ತಿಳ್ಕೊಂಡು ಎಲ್ಲ. ಅವಾಗ ಯಮ ಕರಿಯೋದು ಬರ್ಕೊಂಡ, ಅವಾಗ ನೀವು ಒಂದ್ಸಲ ಚರಿಗ್ಯಾಗ ನೀರು ಓದಿರ್ತೀರಿ ನೀವು ಎಲ್ಲರೂ.
ತುಳಸಿ ತಪ್ಪಲ ನೀವು ತೊಗೊಂಡೈತಿ ಏ ಬರ್ರಿ ಇವನ್ ಮಾರಿ ಮ್ಯಾಗ ಇವ್ನ ಕುಲದ ಮ್ಯಾಗ ಇವನ್ ಹೆಸರಿನ ಮ್ಯಾಗ ಇವ್ನ ಊರ ಮ್ಯಾಗ ಇವ್ನ ಜಾತಿ ಮ್ಯಾಗ ತುಳಸಿ ತಪ್ಪಲ ತಗೊಂಡು ಎಲ್ಲ ನೀರ್ ಬಿಡ್ರಿ. ಅದಕ್ಕಿಂತ ಚಿಳಂಜುಳಿದಿಲಿ ಕುಳನಾಮ ರೂಪಾಸಿ, ಚಿಳಂಜುಳಿದಿಲಿ ಕುಳನಾಮ ರೂಪಾಸಿ, ಜಾತಿ ಸರಿ ತ್ಯಾಚೆ ಅರ್ಪಿಲಿ. ಇವನ್ ಹೆಸರಿನ ಮ್ಯಾಗ ಇವನ್ ಮಾರಿ ಮ್ಯಾಗ ಇವನ್ ಜಾತಿ ಮ್ಯಾಗ ಎಲ್ಲ ಎಳ್ಳು ತುಳಸಿ ತಪ್ಪಲ ತಗೊಂಡು ನೀರ್ ಬಿಡ್ರು ಬಾಯಾಗ ಬಿಡ್ತಾರ. ಮತ್ತೆ ಇದಾಗ ಗೊತ್ತಿಲ್ಲ ನಮಗ. ನೀರ್ ನೋಡ ಬಂದೇವ, ನೀರ್ ಬಿಟ್ಟು ಮುಗೀತು. ಅವಾಗ ಮತ್ತೆ ಎಣ್ಣೆಗೆ ಅಂತಾರ ಎಂತಲ್ಲಿ ರಡತಿ ರಾತ್ರಂ ದಿವಸ, ರಡತಿ ರಾತ್ರಂ ಕಾಮ ಕ್ರೋಧ ಮಾಯಾ. ರಡತಿ ರಾತ್ರಂ ದಿವಸ ಕಾಮ ಕ್ರೋಧ ಮಾಯಾ. ರಡತಿ ರಾತ್ರಂ ದಿವಸ ಕಾಮ ಕ್ರೋಧ ಮಾಯಾ. ದಿವಸ ಕಾಮ ಕ್ರೋಧ ಮಾಯಾ. ದಿವಸ ಕಾಮ ಕ್ರೋಧ ಮಾಯಾ. ಸಂಗತ ಕಾಮ ಕ್ರೋಧ ಮಾಯಾ. ರಾಸಮಚೋಸ ಕಾಮ ಕ್ರೋಧ ಮಾಯಾ. ರಾಸಮಜೋಸ ಕಾಮ ಕ್ರೋಧ ಮಾಯಾ. ಮನಸೆ ಹಾಯ ಹಾಯ, ಮನಸೆ ಹಾಯ ಹಾಯ, ಮನಸೆ ಹಾಯ ಹಾಯ, ಯಾಮ ಧರ್ಮ ಯಾಮ ಧರ್ಮ. ದಿವಸ ಕಾಮ ಕ್ರೋಧ ಮಾಯಾ. ರಾತಮ ದಿವಸ ಕಾಮ ಕ್ರೋಧ ಮಾಯಾ. ರಡತಿ ರಾತ್ರ ದಿವಸ ಕಾಮ ಕ್ರೋಧ ಮಾಯ. ಯಾರು ಕಾಮ ಕ್ರೋಧ? ಯಾರು? ಗಂಡ ಮಕ್ಕಳು ಅತ್ತಿ ಸೊಸಿ. ನಾನು ಬಿಟ್ಟು ಕೈ ಕೊಟ್ಟು ಹೊಂಟಲು ಅವ್ರ ಹೆಣ್ಮಕ್ಳು ಅವ್ರ ಯಾರು? ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತ, ಈ 6 ಕೆಟ್ಟ ಗುಣಗಳು ಯಾರು? ಮಕ್ಕಳು ಅತ್ತಿ ಸೊಸಿ ಎಲ್ಲಾರು ಕೂಡ ಆಡ್ತಾರ. ಅವಾಗ ಯಮ ಅಂತ ಮಣ್ಣತ್ತಿ ಹಾಯ್ ಹಾಯ್ ಎಂಬ ಧರ್ಮ. ಯಮ ಹಾಯ್ ಹಾಯ್ ಎಂಬ ಯಮ ಹೊಡ್ಕೊತಾನ ಅನಿಸಿದೆ. ಎಷ್ಟು ಶಬ್ದ ನೋಡಿ, ಎಲ್ಲಿ ಸಿಗ್ತಾವ ಶಬ್ದ ನಿಮ್ಮ? ಆತು ಕಟಿಮ ಒಟ್ಟಿದ್ರಿ. ಅವಾಗ ಫಿರವಿನ ಘಾಟ ಗಡಿಗೆ ಕೊಡ್ತಾರ, ಕೈ ಕೊಡ್ತಾರ್ರಿ ನೋಡ್, ತುಕಾನ್ ಹಂಗ ಲೆಕ್ಕ ಆಗ್ತದ. ಫಿರವಿನ ಘಾಟ ಫೋಡಿನ ಚರಣಿ, ಮಹಾವ್ಯಾಕ ಧ್ವನಿ ಬೊಬ್ಬ ಸಾಲಿ. ಅವ್ನ ಕೈಯಾಗ ಗಡಿಗೆ ಕೊಡ್ತಾರು, ಕಟಿಗೆ ಕೊಡ್ತಾರು. 3 ಸುತ್ತು ತಿರುಗಿ ಕಾಲಿನ ಕಡೆ ಮಗ್ಳ ಕೊಡ ಹೊಡಿಬೇಕಂತ. ಫಿರವಿಲ ಘಾಟ ಫೋಡಿಲ ಚರಣಿ, ಮಹಾವ್ಯಾಕ ಧ್ವನಿ ಬೊಬ್ಬ ಸಾಲಿ. ರಡತಿ ರಾತ್ರಂ ದಿವಸ ಕಾಮ ಕ್ರೋಧ ಮಾಯ, ಯಮಧರ್ಮ ಮಾಡ್ತಿ ಹಾಯ್ ಹಾಯ್. ಅವಾಗಂತಾರ ತುಕಾಮಣಿ ರಕ್ಷಾ ದಾಲು ಆಪ ಆಪ. ಭಗವಂತ ಪಾಂಡುರಂಗ ನಾನು ಬಹಳ ಚಂದ ರಕ್ಷಣೆ ಮಾಡಿ ಇಲ್ಲಿ ಮಟ್ಟ ಅಲ್ಲಾಪುರದಾಗ ನಾನು ಏನ್ ಮಾಡಿಬಿಟ್ಟಿ ರಕ್ಷಣೆ ಮಾಡಿ, ಇನ್ನರ ನಾನು ನಿನ್ನ ಕೊಡುಗು ಎಂದು ತುಕಾಮಣಿ ರಕ್ಷಾ ಜಹಾಲು ಆಪ ಆಪ ಉದಲಿದ ದೀಪ ಪಾಂಡುರಂಗ. ಅಂತ ಶಬ್ದ ಸಿಗ್ತಾವ ಇಲ್ಲ ನಮಗ. ಮಣ್ಣು ಕೊಡ್ತೇನೆ ಎಲ್ಲ ಜಗತ್ತಿನ ಮಂದಿಗೆ. ಏನ್ ಅರ್ಥ ಇಲ್ಲದ ಮಣ್ಣು ಕೊಡು. ಕೊಡ ಹೊಡಿದಲ್ಲಿ ಬೆಂಕಿ ಹತ್ತದ ಯಾವಾಗ, ಹೇಳುದು ಯಾವಾಗ, ಆಳವ್ರು ಯಾರು? ಆ ಸಿರಿ ಕೊಟ್ಟ ಹಂಗ ಆ ಹೆಗಲು ಕೊಟ್ಟ ಅವ್ರು 4 ಮಂದಿ ಚಿತ್ರಗುಪ್ತ ಅಂದ್ರಿ ಬಾಬಾ ಅವ್ರು. ತುಕಾರಾಮ್ ನಾ ಹೇಳ ಅಂತ ಯಾವ ಜಗತ್ ಬಗ್ಗೆ ನಮ್ಮ ತುಕಾರಾಮ್ ಮಹಾರಾಜರು ಇವೆಲ್ಲ ಶಬ್ದ ಹುಡುಕಿ ಹೇಳ್ಬೇಕಾದ್ರೆ ಎಷ್ಟು ಸಾಮರ್ಥ್ಯ ಅವ್ರಿಗೆ ಜ್ಞಾನ ಇರ್ಲಿಕ್ಕಿಲ್ಲ. ವಿಚಾರ ಮಾಡಿ. ಅಂತ ಸಂತ ಇವತ್ತು ಇಲ್ಲಿ ಬಂದ ಏನ್ ಎಮ್ಮೆ ಹಿಡ್ಕೋತಿ ಹಿಡ್ಕೊರಿ. ಬಹುದು ದರದಲ್ಲಿ ಸಾಲಿ ಮಸಿಗಾಯ್ ಯಪ್ಪ ಎಮ್ಮೆ ಬಂದೈತಿ ಹಿಡ್ಕೊರಿ, ಆಕಳು ಬಂದೈತಿ ಹಿಡ್ಕೊರಿ. ಯಾಕೆ ಸಂತ ಇವತ್ತು ಬಂದಾರ ನಾ ಸಿಗುದಿಲ್ಲ ನಿಮ್ಗೆ. ಇವರು 10 ಕೋಟಿ ರೊಕ್ಕ ಕೊಟ್ರ ಅಲ್ಲಾಪುರ ನಿಮ್ಗೆ ನಾವು ಸಿಗುದಿಲ್ಲ. ಅಂತ ಸಂತ ಇಲ್ಲಿ ಬಂದ, ಅಂತ ಸಂತ ಇಲ್ಲಿ ಬಂದ ಇಲ್ಲಿ ಉಪಕಾರ ಮಾಡಿ ಈ ಸಂತ ನೀವೇನ್ ಕೊಡ್ತೀರಿ? ಅಲ್ಲಾಪುರದವ್ರು ಏನ್ ಕೊಡಕ್ ಆಗೈತಿ ನಿಮ್ಗೆ ಎಲ್ಲರಿಗೂ? ಇವ್ರ ನೋಡಿ ನಾವ್ ಬೇಡಿದ್ದ ಕೊಡ್ತೀರಿ, ಕೊಡತ್ತೇರಿ. ಎಂತ ಕಾಯ ಸಾಂಗುಮಿಯ ಸಂತಾತಿ ಉಪಕಾರ ಮದ ನಿರಂತರ ಜಾಗವೀತಿ. ನಮ್ಮ ಅಜ್ಞಾನದೆಲ್ಲ ಅಜ್ಞಾನ ಮಂದಿಗೆ ದೇವ್ರ ಬಗ್ಗೆ, ತಂದೆ ತಾಯಿ ಬಗ್ಗೆ, ಗುರುಗಳ ಬಗ್ಗೆ, ಸಂತರ ಬಂದ ಜಲಾಗ ಜ್ಞಾನ ಕೊಟ್ಟಿದ್ದು ಖರೆ ಐತಿ. ಹಂಗಾರ ಖರೆ ಐತಿ. ಈ ಸಂತರಿಗೆ ಬಂದವ್ರಿಗೆ ಎಲ್ಲರಿಗೂ ಅಲ್ಲಾಪುರವ್ರು ಏನ್ ಕೊಡ್ತಾರೆ? ಕೈ ಎತ್ತಿ ಹೇಳಿ ನೋಡಿ ಒಬ್ಬರದ ಇವನ್ ಗಂಟೆ ಬಿತ್ತು ನೋಡಪ್ಪ ಅಂತೀರ. ಇಷ್ಟು ಕಠಿಣ ಅದ ನೋಡಿ. ಹಂಗಾದ್ರೆ ಎಲ್ಲಾರು ಏನ್ ಕೊಡ್ತೀರಿ ಕೊಡಿ. ನಾನು ಒಬ್ಬ ನಾ ಕೇಳ್ತೀನಿ. ಯಾಕೆ ನಾ ಕೀರ್ತನೆ ಮಾಡಕತ್ತೀನಿ ಇಲ್ಲಿ.
ನಾನ ದೊಡ್ಡವ. ಹಂಗ ನಾನು ಈ ಅಲ್ಲಾಪುರ್ ಊರ್ ಬಂದು ನಾನು ಹೇಗ ಒಬ್ಬಂಗ ಕೊಟ್ಟು ಬಿಡ್ರಿ, ಇವ್ರು ಏನ್ ಕೊಡ್ತಾರೆ ನೀವ ಕೊಟ್ಟು ಬಿಡ್ರಿ. ಕಠಿಣ ಆತಲ್ಲ. ಅಲ್ಲಾಪುರ್ ನನ್ಗೆ ಒಬ್ಬಂಗ ಬೇಡ, ನಾನು ಏನ್ ಕೊಡ್ತೀನಿ ನೀವ ಕೊಡ್ಬೇಕು. ಹಂಗ ತುಕಾರಾಮ್ ಅಂತಾರ, ಕಾಯ ಜಾವೆ ಆಸಿ ಹಾವೆ ಉತ್ತರಾಯಿ ಟಿವಿ ತೋ ಪಾಯ ಜೀವ ಥೋಡ ಅಂತಂತ ಮಾತು ಎಲ್ಲಿ ಸಿಗುತ್ತಾವ ಮಾತು ನಮಗ. ಅಪ್ಪ ನೀನ್ ಚಂದ ಕಡೆ ಸಂತ ಪಾದದ ಬಿಡ್ರಿ ಹೌದಲ್ಲ ಅಷ್ಟಂತ ನೀನ್ ಅಲ್ಲಾಪುರ್ ತಗೊಂಡು ನಾ ಏನ್ ಮಾಡ್ಬೇಕಾಗಿದೆ. ಅಂತ ಉಪಕಾರ ಸಂತ ಮಾಡಕ್ ಬಂದ, ಅಂತ ಇವತ್ತು ಬಂದೈತಿ, ಅಂತ ಸಂತರು ವಾರ್ಕರು ಬಂದಾರ. ಇವತ್ತು ಈ ಕೀರ್ತನ ತಗೊಂಡು ನಾಳೆ ಕೀರ್ತನು 10 ಲಕ್ಷ 10 ಕೋಟಿ ರೂಪಾಯಿ ಕೊಟ್ಟರೆ ಸಿಗುದಿಲ್ಲ. ಅಂತ ಇವತ್ತು ಸತ್ಸಂಗ ನಡೆದ ನಮ್ಮ ಅಲ್ಲಾಪುರ ಗ್ರಾಮದಾಗ ಗುರು ಹಿರಿಯ ನಡೆವು. ಅಂತ ರಥ ಸಪ್ತ ನಿಮಿತ್ತವಾಗಿ ಅಲ್ಲಾಪುರ ಭಗವಂತನ ಕಾರ್ಯಕ್ರಮ ಆಗಿದೆ. ಈ ಮಾತು ನಾಳೆ ಎಲ್ಲಿ ಸಿಗೋದು, 10 ಕೋಟಿ ಕೊಟ್ಟು ಸಿಗುದಿಲ್ಲ, ನಿಮಗೆ ಸಿಗುದಿಲ್ಲ. ಯಾವ ಕಾಲೇಜ್ ಕೇಳ್ಕೊಂಬ ಕೇಳ್ತೀವಿ ಹೇಳುದಿಲ್ಲ, ಎಲ್ಲಿ ಸಿಗೋ ಅಂತದ್ದು ಈ ಸಂತ ಅಂತ ಸಿಗಿದೆ. ಹಾ ಹೇಳ್ತಾರೆ, ಜ್ಞಾನದೇವ ವೈಷ್ಣವ ಮೋಟ, ಜ್ಞಾನದೇವ ವೈಷ್ಣವ ಮೋಟ, ಜ್ಞಾನದೇವ ವೈಷ್ಣವ ಜ್ಞಾನದೇವ ವೈಷ್ಣವ ಮೋಟ. विठ्ठल नाम मोता बेटा, विठ्ठल नाम मोता बेटा, ज्ञानदान काढे ज्ञानदान काढे बेटा. संत गेले वैष्णवा काय म्हणतात महाराज, ಜ್ಞಾನದೇವ ವೈಷ್ಣವ ಮೋಠ ದೊಡ್ಡವ. ಸಂತರು ಜಗತ್ತಿಗೆ ದೊಡ್ಡವರು, ಸಂತರಿಗಿಂತ ದೊಡ್ಡ ಜಗತ್ತಿನ ಭೂಮಿ ಮೇಲೆ ಯಾರು ಇಲ್ಲ. ಆಧಾರ ತೋರಿಸ್ಕೊಡ್ತಾರೆ, ಬರೀ ಈ ತೋರಿಸ್ಬರಿ ಯಾರಿದ್ದಾರೆ. ಸಂತರಿಗಿಂತ ದೊಡ್ಡವರು ಯಾರು ಇಲ್ಲ. ಸ್ವಾಮಿಗಳು ಇಲ್ಲ ಅಂತ ಹೇಳ್ತಾರೆ, ನಾ ಹೇಳಕತ್ತೀವಿ ಹಂಗೆ ತಿಳ್ಕೊಂಡು ಗ್ರಂಥ ಹೇಳ್ತದ, ಗ್ರಂಥ ಹೇಳ್ತದ, ನಾ ಹೇಳಕತ್ತಿಲ್ಲ ಹಂಗೆ ತಿಳ್ಕೊಬೇಡಿ. ಮತ್ತೆ ನಾವ್ ಯಾವ ಧರ್ಮಕ್ಕೆ ಪೆಟ್ಟು ಹಚ್ಚಬೇಕಂತ ಮಾತಾಡಕತ್ತಿಲ್ಲ. ಸರ್ವ ಧರ್ಮಕ್ಕೆ ಸಮಾನ ಪಟ್ಟಂತ ಮಾತಾಡ್ಬೇಕು ನಾವು ಇಲ್ಲಿ ನಿಂತ ಮೇಲೆ. ಹಂಗಾರೆ ಜ್ಞಾನದೇವ ವೈಷ್ಣವ ಮೋಟ, ವಿಠ್ಠಲ ನಾಮಿ ಮುಕ್ತಾಪೀಠ, ಜ್ಞಾನದಾನ ಗಡಿ ಜ್ಞಾನ ಕೊಡಕ್ ಬಂದಾರ. ಎಲ್ಲೂ ದಾನ ಕೊಡಕ್ ಬಂದ, ಜ್ಞಾನ ದಾನ ಗಡಿ ಶ್ರೇಷ್ಠ. ದೊಡ್ಡ ಸಂತರಿಗೆ ಜ್ಞಾನ ಕೊಡಕ್ ಬಂದಾರ ಅಲ್ಲಾಪುರ. ಅದಕ್ಕೆ ವೈಕುಂಠ ವಾಟ ತೋರಿಸಿದಾರ. ಅದಕ್ಕೆ ಸಂತ ಜಗತ್ತಿನ ದೊಡ್ಡವ್ರು. ನೀವು ಭಜನೆ ಒಂದ್ ಜಾತ್ರೆ ಹೊಂಟಿ ನೀವೆಲ್ಲ ಹೋಗುತ್ತೆ ಏನಂತೆ, ಹರ ಹರ ಮಹಾದೇವ ಅಂತೇಳಿಲ್ಲ. ಸಂತರು ಎಲ್ಲ ತೋರ್ಸಾಕತ್ತೀವಿ ನಿಮ್ಮನ್ನು, ಸಂತರು ಎಲ್ಲಿ ಅದಾರು ತೋರ್ಸಾಕತ್ತೇವೆ. ನಾ ಎಲ್ಲ ಜಗತ್ತು ಮಾತಾಡ್ತಾರೆ. ಹರ ಹರ ಮಹಾದೇವ, ಅಡಕೇಶ್ವರ ಮಡಕೇಶ್ವರ ಉಳಿವಿ ಚನ್ನ ಬಸವೇಶ್ವರ ಅಂತೇಳಿಲ್ಲ. ಮತ್ತೆ ಎಲ್ಲ ಗೊತ್ತದ, ಎಲ್ಲಿ ತಂದು ಗೊತ್ತಿಲ್ಲ ಎಲ್ಲರಿಗೂ. ಹರ ಹರ ಮಹಾದೇವ, ಅಡಕೇಶ್ವರ ಮಡಕೇಶ್ವರ ಉಳಿವಿ ಚನ್ನ ಬಸವೇಶ್ವರ ಸಕಲ ಸಾಧು ಸಂತ ತುತ್ತಂತ ಜಗದಾರ. ನಾ ಹೇಳಕತ್ತಿಲ್ಲ, ಜಗತ್ ಹೇಳ್ತೈತಿ. ಭಜನ ಕರ ಭಜನ ಕರ ಸಾವಕಾಶ ಭಜನ ಎಲ್ಲ
ದೇವ ಪ್ರತಿಲ ಪಾಯ ಜ್ಞಾನ ದೇವ काय म्हणतात महाराज ನಮ್ಮ ಮಾತು ನಿಮ್ಮ ಯಾರು ಇಲ್ರಿ ಬಾಬಾ ಇದ್ರ ಎಲ್ಲಾ ಗ್ರಂಥ ಮಾತುಗಳು ನಮ್ಮ ಸ್ವಂತದ ನಮ್ಮ ಮನ್ಯಾಗ ಏನ್ ಮಾತು ಇನ್ನೊಬ್ಬರಿಗೆ ಅವಹೇಳನ ಮಾಡ್ತಕ್ಕಂಥ ಮಾತಿಲ್ಲ ಗ್ರಂಥ ಗಾಥಾದಾಗಿನ ಮಾತು ಹೇಳ್ಬೇಕಾಗ್ತದ ಏನಂತಾರೆ ಭಜನ ಕರ ಸಾವಕಾಶ ಭಜನ ಕರ ಸಾವಕಾಶ ತುಕ್ಕ झाला ಕಳಸ ಕಳಸ ಅಂದ್ರೇನು ತುತ್ತಾನ್ ತುದಿಯಾಗೈತಿ ಹಂಗಾರ ಶುಕ್ರವಾರ ಅಭಂಗದೊಳಗೆ ಇದನ್ನ ಒಂದು ಏಕನಾಥ್ ಮಾತಾಡ್ತಾರಲ್ಲ ಮುಕ್ಕಟ ಮನೆ ಪುಂಡಲೀಕ ಹಾ ನೋಡಿ ಹೆಂಗ್ ಹೇಳ್ತಾರ್ರಿ 2 ಗಂಟೆ ಆಗ್ಲಿ ನೀವು ನಿಂತ ಮುಗೀತ ಮುಕ್ಕಟ ಮುಖಮಾನೆ ಮುಖಮಾನೆ ಪುಂಡಾಲಿಕ ಮುಖಮಾನೆ ಪುಂಡಾಲಿಕ ಕೋಟಿ ದೇವನಾಯಕ ಕೋಟಿ काय म्हणतात महाराज मुकुट म्हणे पुंडलिक मुकुट ಅಂದ್ರೆ ಏನು ಕಿರೀಟ ಮುಕುಟ್ ಅಂದ್ರೆ ಕಿರೀಟ ಆ ಕಿರೀಟ ಭಗವಂತ ಕಿರೀಟದ ಬೆಳ್ಳಿ ಕಿರೀಟು ಆ ಕಿರೀಟಿನೊಳಗೆ ಒಂದು ಹಳ್ಳದ ನೋಡಿ ಕೆಂಪು ಹಳ್ಳ ಅವನ ಪುಂಡಲಿಕ ಬಹಳ ಮಂದಿಗೆ ಅರ್ಥ ಆಗಿಲ್ಲ ನಮ್ಮ ಮುಕುಟ ಮನೆ ಪುಂಡಲಿಕ 36 ಕೋಟಿ 33 ಕೋಟಿ ದೇವಾನ ದೇವತೆ ನಾಯಕ ಮತ್ತು ಯಾರು ಹೀರೋ ಅಧ್ಯಕ್ಷ ಈ ನಮ್ಮ ಕರ್ನಾಟಕ ನಮ್ಮ ಹಿಂದೂಸ್ತಾನ ಅಧ್ಯಕ್ಷ ಯಾರೀ ಕರ್ನಾಟಕಕ್ಕೆ ಇಷ್ಟು 140 ಕೋಟಿ ಜನಸಂಖ್ಯೆಗೆ ಯಾರು ಅಧ್ಯಕ್ಷರ ಲಕ್ಷದಾಗ ಇಟ್ಕೋರಿ ನರೇಂದ್ರ ಮೋದಿ ಹೌದ್ರಿ ಮತ್ತೆ ನರೇಂದ್ರ ಮೋದಿ ಎಲ್ಲಾರು ಗೊತ್ತೈತಿ ನಾನು ಅಲ್ಲಾಪುರದಾಗ 30 ವರ್ಷ ಕೀರ್ತನ ಮಾಡಕತ್ ನನ್ನ ಹೆಸರು ಯಾರಿಗೆ ಗೊತ್ತೈತಿ ಹೇಳಿ ನೋಡುದು 30 ವರ್ಷ ಹಿರಿಯರು ಎಲ್ಲ ಹಿರಿಯರ್ ಕುಂತಾರ ಅಷ್ಟು ಅಡಿಗೆ ಮಾಡಕತ್ತಾರ ಒಬ್ಬರು ನನ್ನ ಹೆಸರು ಯಾರು ಹೇಳ್ತಾರೆ ನೋಡ್ತೇನೆ ನಾ ಮೋದಿಗೆ ನೋಡಿಲ್ಲ ಅವ್ನ ಕೈ ಕೊಡ್ಸಿಲ್ಲ ಅವ್ನ ಕೂಡ ಮಾತಾಡಿಲ್ಲ ಮೋದಿ ಪೇಪರ್ನ್ಯಾಗ ಬಂದ್ರು ಮೋದಿ ಟಿವಿಯಾಗ ಬಂದ್ರು ಮೋದಿ ನಾ ವರ್ಷ ಬರ್ತೀನಿ ನೀವು ಊರಿಗೆ ಉಂಡು ಹೋಗ್ತೀನಿ ರೊಕ್ಕ ಕೊಡಿ ಎಲ್ಲ ತೊಗೊಂಡು ಹೋಗ್ತೀನಿ ನನ್ನ ಹೆಸರು ಹಂಗ ಗೊತ್ತಿಲ್ಲ ಹಂಗಾರ ಮೋದಿ ಹೆಸರು ಹೆಂಗ್ ಗೊತ್ತಾತು ಅವ್ನ ಕೂಡ ಮಾತಾಡಿಲ್ಲ ಕೈ ಕುಡ್ಸಿಲ್ಲ ಏನಿಲ್ಲ ಮೋದಿ ಎಷ್ಟು ಅಂದ್ರ ಯಾಕೆ ಹೇಳಕತ್ತೀವಿ ಮಾತು ಸಂತರು ನೀವ್ ಎಲ್ಲದೇರಿ ಆ ಮೋದಿ ಮಹಾರಾಜರಿಗೆ ಅವ್ರಿಗೆ ಅಪಮಾನ ಮಾಡಕತ್ತೀವಿ ಅಂತ ಆ ಮೋದಿ ಮಹಾರಾಜರಿಗೆ ನಮ್ ಅಲ್ಲಾಪುರ ಕರ್ಸು ನಮ್ಮ ಮೋದಿ ಮಹಾರಾಜರಿಗೆ 140 ಕೋಟಿ ಜನಸಂಖ್ಯೆ ಇದ್ದಂತ ಅಧ್ಯಕ್ಷ ಅಂತ ಪ್ರಧಾನಮಂತ್ರಿ ನಮ್ಮ ಹಿಂದೂಸ್ತಾನ ಸಿಕ್ಕಿದ್ದು ಪುಣ್ಯವಂತರ ನಾವೆಲ್ಲರೂ ಆದ್ರೂ ಅವಾಗ ಅಲ್ಲಾಪುರ ಕರ್ಸು ಅವ್ರಿಗೆ ಇಲ್ಲಿ ಅಲ್ಲಾಪುರ ಕರೆಸಿ ಒಬ್ಬರ ಮನೆ ಮುಂದೆ 2 ಮಣಿ ಹಾಕಿ ಪಾದ ಪೂಜೆ ಮಾಡೋರು ಯಾರಿಗೆ ಮಾಡ್ತಾರ ಪಾದ ಪೂಜಾ ಮೋದಿಗೆ ಏನಂತಾರು ಹಲೋ ಹೌ ಡು ಯು ಡೂ ಹಲೋ ಹೌ ಡು ಯು ಡೋಂಟ್ ಮಿಸ್ ಅಂಡರ್ಸ್ಟ್ಯಾಂಡ್ ನೋ ಯು ಗುಡ್ ಬಸ್ ಸ್ಟ್ಯಾಂಡ್ ಅವ ಕೈಯೇ ಕೊಡುದು ಮೋದಿಯಾಗ ಯಾರ ರಾಜಕೀಯ ಬಂದ್ರು ಆ ಸಂತರ ಕಿಮ್ಮತ್ ಅವ್ರಿಗಿಲ್ಲ ಅದಕ್ಕೆ ಸಂತ ನೀವು ಸೇರಿಸ್ತದಿರಿ ಅಂತ ಸಂತರ ಗುಣ ತುಕಾರಾಮ್ ಮಹಾರಾಜ್ ಮಾಡ್ತಾರ ಮೋದಿ ನಮ್ಮ ಮೇಲೆ ಸಂತರಿಗೆ ಇದ್ದದ ಮೇಲೆ ಅವ್ರಿಗೆ ಇಲ್ಲ ಯಾಕ ರಾಜಕಾರಣಿ 5 ವರ್ಷಕ್ಕೊಮ್ಮೆ ಅವ್ರ ಕೈಯೇ ಕೊಡುದು ಅವ್ರಿಗೆ ಅದಕ್ಕಂದ್ರೆ ಹೆಣ್ಮಕ್ಳು ಎಲ್ಲರೂ ಊರ್ ಮೇಲೆ ಬಿಟ್ಟು ಬಸ್ಸಾಗ ಅಡ್ಡಾಡಕತ್ತಾರೆ ಪೂಜೆಗೆಲ್ಲ ಫ್ರೀ ಹಾ ಗಂಡಸು ಕುಂತ ಕೇಳ್ತಂತ ಹೆಣ್ಮಕ್ಳು ಅಡ್ಡಾಡಿ ಕೇಳ್ತಂತ ಹಿಂದಿ ಶಾಸಕ ಖರೆ ಆಗೈತಿ ಇಂಥ ಜಗತ್ತಿನಲ್ಲಿ ಇಂಥ ಸರ್ಕಾರ
ಅದಕ್ಕ ಒಬ್ಬ ಸಂತರಿಗಿದ್ದಂತ ಮರ್ಯಾದೆ ಅವ್ರಿಗಿಲ್ಲ. ಅದಕ್ಕೆ 33 ಕೋಟಿ ದೇವಾಲಯದ ನಾಯಕರು ನಮ್ಮ ಪಾಂಡುರಂಗ. 33 ಕೋಟಿ ದೇವ ನಾಯಕ ಅಂದ್ರೂ ಮೋದಿ ಹಂಗ ನಮ್ಮ ಸತ್ಸಂಗಕ್ಕ ನಮ್ಮ ಪಾಂಡುರಂಗ ಇವನ ದೇವರು. ಇವ್ ಹತ್ತು ಕಲಿಯೋರು ಯಾರು ದೇವರು ಅಲ್ಲ. ಸಂತಕ್ಕೂ ಸಿದ್ಧ ಮಾಡಿಕೊಡ್ತೇವೆ ನಿಮಗೆ. ನಿಮಗೆ ಸಿದ್ಧ ಮಾಡಿಕೊಡ್ತೇವೆ. ಕಲಿಯುಗದಾಗ ಪಾಂಡುರಂಗನ ದೇವರು. ಅವರು ದೇವ್ರು ಹೌದು. ಆದ್ರೆ ಈಗ ಅವ್ರು ಡ್ಯೂಟಿ ಮ್ಯಾಗ ಇಲ್ಲ. ಅವ್ರೆಲ್ಲ ರಿಟೈರ್ಡ್ ಆಗ್ಯಾರ. ಆ ದೇವತೆಲ್ಲ 33 ದೇವರಲ್ಲವರು ದೇವತಾ ಪುರುಷರು, ಸತ್ಯವಂತರು, ನೀತಿವಂತರು. ಆದ್ರೆ ದೇವ್ರು ಅಲ್ಲ. ಅವರು ದೇವತಾ ಪುರುಷರು, ಸತ್ಯವಂತರು. ಅವ್ರಿಗೆ ಅದಕ್ಕಂದ್ರೆ 33 ಕೋಟಿ ದೇವ ನಾಯಕ ಗೊಂದಲ ಘಾಟಿದ ಕೌತುಕ ಏಕಾದನಾಥನಲ್ಲಿ ನಾತದೆ. ಮೂಲಪೀಠ ನಮ್ಮ ಪಂಢರಪುರ, ನಮ್ಮ ಪಾಂಡುರಂಗ. ಇವ ಕಲಿಯುಗ ದೇವರ ಸರ್ವ ದೇವ ಮಾದ ವಿಠ್ಠಲ ವರಿಷ್ಠ. ನಾ ಹೇಳಕ ಶಾಸ್ತ್ರ ಹೇಳ್ತಾರ, ಸರ್ವ ದೇವ ಮಾದ ವಿಠ್ಠಲ ವರಿಷ್ಠ ಬೋಧತ ಸ್ಪಷ್ಟ ವೇದ ಶಾಸ್ತ್ರ. ಅಚ್ಯುತ ಅನಂತ ಗೋವಿಂದ ಮಾಧವ ಗೋಪ ವೇಷ. ಕಲಿಯುಗದಾಗ ಪಾಂಡುರಂಗನ ದೇವ್ರು. ಅವರು ದೇವ್ರು ಹೌದು. ಆದ್ರೆ ಡ್ಯೂಟಿ ಮ್ಯಾಗ ಅವ್ರು ಯಾರು ಇಲ್ಲಿಗ ರಿಟೈರ್ಡ್ ಆಗ್ಯಾರ. ಅವ್ರು ಪೆನ್ಷನ್ ತೊಗೊಳಕತ್ತಾರ. ಡ್ಯೂಟಿ ಮ್ಯಾಗ ಇದ್ದ ಪಾಂಡುರಂಗ. ನಾ ಹೇಳಕತ್ತಿಲ್ಲ, ಮಹಾತ್ಮ ಗ್ರಂಥ ಹೇಳ್ತದ. ಮತ್ ನಮ್ಗೆ ಯಾರು ಕೆಟ್ಟ ಮಾಡಿ ನಮ್ದು 2 ಎಕರೆ ಯಾರು ಕಸ್ಕೊಂಡಿಲ್ಲ. ಅಲ್ಲಾಪುರದಾಗ ಯಾರು ಕಸ್ಕೊಂಡಿಲ್ಲ. ಮತ್ ನಾನ್ ನಿಮ್ಗೆ ಯಾಕೆ ಕೇಳ್ತಾನು? ಅದಕ್ಕೆ ಗ್ರಂಥ ಹೇಳ್ತದ. ಇದ್ದಂತ ಕೀರ್ತನ ಇಲ್ಲಿವರೆಗೆ ಮಾಡಿದಂಥದ್ದು ಹವಾಲ್ದಾಗ ಮಾರು ನಿಂತು ಬಿಟ್ಟಾರ. ಏನ್ ಮಾಡ್ತೀನಿ ಮಾಡಿ ನೀನು ಕೈ ನೋಡ್ಕೋತೇನಂತ. ನಾನು ನಿನಗೊಂದು ಕೈ ನೋಡ್ಕೊತೇನೆ ಮಾಡೋದ. ಈಗ ಕಡೆ ಶರ್ಟ್ ಕೊಟ್ಬಿಡ್ತೀವಿ. ಎಲ್ಲಾರು ಕೂಡಿ ಯಾರು ಕೈ ಅದಾವು, ಕೈ ಇದ್ದವ್ರು ಕೈ ಮ್ಯಾಗ ಚಪ್ಪಲಿ ಹಾಕ್ರಿ. ಯಾರು ಬಾಯಿ ಐತಿ ಬಾಯಿಂದ ನಾಮಸ್ಮರಣೆ ಮಾಡಿ. ಬಾಯಿ ಇದ್ದವ್ರಿಗೆ ಕೈ ಇದ್ದವ್ರಿಗೆ ಹೇಳ್ತಾವ. ಎಲ್ಲರೂ ಹೇಳ್ಬೇಕು ನಾಯ ಮಾಡೋದಕ್ಕೆ. ಅದಕ್ಕೆ ಎಲ್ಲಾರು ಕೊಡ್ಕೊಂಡು ನಿಮ್ಮ ಸೋಯ್ತಂದ್ರ ಎಲ್ಲಾರು ಭಗವಂತ ನಾಮಸ್ಮರಣೆ ಮಾಡಿ. ವಿಠಬಾರ ಕುಮಾಯಿಗೆ ವಿಠಬಾರ ಕುಮಾರ್ ವಿಠಬಾರ ಕುಮಾರ್ ಬೋಲಾ ಮಹಾರಾಜ ಕಂಬಳಿನಾಗ ಅವ್ರ ಅಷ್ಟ ಕೈ ಮಾಡಕ್ ಹತ್ತ ನಮ್ ಕಡೆ ಕೈ ಮಾಡಿರ ಇವ್ರಂತ. ಅಲ್ಲೊಬ್ರು ಮಕ್ಕೊಂಡ ಅಮಾಸ್ಯಲ್ಲಿ ಹುಣಿವಿನ ಸಾಯ್ತಿಲ್ ಜಾಗ. ಇವತ್ತು ಬದ್ನಿಕಾಯಿ 2 ರೂಪಾಯಿಗೆ 100 ರೂಪಾಯಿ ಕಿಲೋ ಮಾರಕತ್ತ. ನಾ ಎಲ್ಲಿ ಕೀರ್ತನೆ ಮಾಡಕ್ ಹೋಗಿ ನಾನು ನೀತಿ ಕಾಡಕ್ ಹತ್ತಿದ್ ಮಾದೇವ್ ಬಾಬಾಯಿ. ನಾ ಅದಕ್ಕೆ ಏನ್ ಅಂದಿಲ್ಲ. ನಿತಿಗಿನ ನಾ ಏನ್ ಅಂದಿಲ್ಲ. ಇವತ್ತಿಗೆ ಯಾಕಿದ್ ನಾ ಏನ್ ಅಂದಿಲ್ಲ. ಬಾಮ ಸತ್ಯ ಹೇಳ್ತೇನ. ಆದ ಈ ನೀತಿ ನನಗ್ ಕಾಡಕ್ ಹತ್ತೈತಿ. ಈ ಕೀರ್ತನೆ ಇದೊಂದು ಕೈ ಬಿಟ್ಬಿಡ್ತೀನಿ ಪಾಪ. ಇನ್ ಸ್ವಲ್ಪ ನಗೊಂದಿತ್ತ ಕರ್ದಾಡ್ಬೇಕು. ನಿನಗೆ ಮಾಡಬೇಡ. ನಿಂದ ಪುಣ್ಯ. ಆ ನಿಜ್ಜಿ ಅಲ್ಲಾಪುರ ಕೀರ್ತನ ನಡೆದೈತಿ. ಅಲ್ಲಾಪುರ ಕೀರ್ತನ ನಡೆದಿತ್ತು. ಕೀರ್ತನ ನಡೆದ ಹೊತ್ತಾಗ ಅತ್ತಿ ಮನೆ ಸೊಸಿ ಇದ್ಲು. ಅಚ್ಚವ ಅಲ್ಲಾಪುರ ಗುಡಿಯಾಗ ತುಕಾರಾಮ್ ಹಾರ ಬಂದು ಕೀರ್ತನ ನಡೆದೈತಿ. ಸ್ವಲ್ಪ ಕೀರ್ತನ ಕೇಳಕ್ ಹೋಗ್ಬಾರ್ದು. ಅಚ್ಚವ ಅದ ಹೇಳ್ತೈತಿ ಹುಚ್ಚಿ ಅದ ತುಕ್ಕಿ ಅದ ಇಲ್ಲ. ಹಚ್ಚವ ಭಾಳ ಚಲೋ ಹೇಳ್ತಾರೆ ಕೀರ್ತನೆಗೆ. ಹೌದಾ? ಹಂಗಾರೆ ಅಡಿಗೆ ಮಾಡ್ಬಿ. 4 ಗಂಟೆಗೆ ಅಡಿಗೆ ತಯಾರು ಮಾಡಿ. ಸಣ್ಣ ಸೂಜಿ 4 ಮಂದಿ ಸ್ವಚ್ಛ ಸಣ್ಣ ಸೂಜಿ ಭಾಳ ಬೇಕಿದ್ಲಕ್ಕಿ. 4ಕ್ಕೆ ತಯಾರು. ಅಚ್ಚವ ಊಟ ರೆಡಿ ಆಗೈತಿ. ಯಾಕೆ ಈಕಿನ ಹೊರಗೆ ಹಾಕ್ಬೇಕಾಗಿತ್ತು ಮೊದಲು ಅವ್ರು. ಈಗಿನ ಅಚ್ಚವನ್ನ ಹೊರಗೆ ಹಾಕಿ ಅವ್ರು ಶಾವಿಗೆ ಚಿನ್ನವ್ರು ಹಾಕೊಂಡು ತಂಗ್ಯಾರು. ಈಗಿನ ಹೊರಗೆ ಹಾಕಿ ಶಾವಿಗೆ ಚಿನ್ನವ್ರು ಇದ್ರು. ಅತ್ತೆ ಹೊರಗೆ ಹೋದ್ರು ಉಣ್ಣಾಕ್ ಹಾಕಿ. ಅತ್ತೆ ಉಂಡ್ರು ಮನಿ ಮ್ಯಾಗ ಕುಂತ ಹೇಳ್ತೇನೆ ರೀ ಮುಂದೆ. ನೀವು ನಗ್ತೀರಿ ಭಾಳ ನಕ್ಕೊಂಡ್ಲು. ಹೆಂಗ್ ಉಣ್ಬೇಕ್ರಿ? ಅತ್ತೆ ಉಂಡ್ಲು ಅತ್ತೆವ ಬಾಯಾಗ ಬಟ್ ಹಾಕಿ ನಿಲ್ಕ್ಬೇಕು. ಹಂಗ ಉಂಡ್ಲು ಬಾಯ ಬಟ್ ನಿಲ್ತಿತ್ತು. ಹಂಗ ಉಂಡು ಆಬ್ಬ ಈಗ ಪಿಡಿ ಹೋಗ ಸಣ್ಣ ಸೂಜಿ ಅಂತ ಪಿಡಿ. ಅತ್ತೆವ ಕೀರ್ತನೆ ಕೇಳಕ್ ಹೊಂಟೇರಿ. ಅಲ್ಲಿ 4 ಮಂದಿ ಅದಾರ. ಕೀರ್ತನ್ ಕೇಳಕ್ ಹೊಂಟೇರಿ. ಅಲ್ಲಿ 4 ಮಂದಿ ಅದಾರ. ಆ 4 ಮಂದಿ ಕೈಯಾಗ ಸಿಕ್ಕಿದ್ರೆ ನಿಮ್ ಕೀರ್ತನ್ ತುಕ್ಕ್ಯಾವ ಹಸನ್ ಹಾಕಿ. ಅದಕ್ಕೆ ಯಾಕಂದ್ ಅವ್ರ್ಯಾರ 4 ತಂಗಿ ಆಕಳ್ಕ್ಯವ ಬ್ಯಾಸರ್ಕ್ಯವ ನಿದ್ದೆ ಬರ್ಕ್ಯವ ತುಗುಡ್ಕ್ಯವ. ಇವ್ರು 4 ಮಂದಿ ಅದಾರ. ಇವ್ರು 4 ಮಂದಿ ಕೈ ಸಿಕ್ಕಿ ಕೀರ್ತನ್ ಹಸನ್ ಹಾಕಿ ಭಾಳ ಚಲೋ ಮಾಡ್ತಂಗೆ ತಿಳ್ಕೊಂಡು ಅತ್ತೆವ ಕುಂತಿಗಿ ಜಾಮಕಾನ ತಗೊಂಡ್ ಕೀರ್ತನ್ ಕೇಳಕ್ ಬರ್ತ. ಎಲ್ಲ ಮಂದಿ ಕುಂತ ಬಿಟ್ಟೆ. ಅತ್ತೆವ ಕುಂದ್ರ ಜಗಾನ ಇಲ್ಲ. ಈ ಕಡೆ ಊರ್ ಗೌಡ್ ಶಾಂತಿ ಕೊಳ್ಳಾಗ ಕುಂಟಿ ಕೊಡ ಆಗೈತಿ. ಅಕ್ಕಿ ಟೇಕಿ
ಕುಂಟಿ ಕೂಡ ಆಗೈತಿ ಅತ್ತೇವ್ ಟೀಕಿ ಕೊಳ ಹಾಕೊಂಡ್ ಬಂದು ನೋಡ್ತಾ ಎಲ್ಲಾ ಕುಂತ ಕಡಿಮೆ ಕಿಮ್ಮತ್ತಿ ನೀವೆಲ್ಲ ಈಗ ಗೌಡ ಶಾಂತಿ ನಾ ಕುಂದಿರ್ಬೇಕಂತ ಜಾಗ ಇಲ್ಲ ಹಂಗಾರೆ ಹೇಳಿ ಕುಂದಿರ್ಬೇಕು ಅಲ್ಲಿ ಒಂದು ಕುರುಬರ ಮನಿ ಇತ್ತು ಅಲ್ಲಿ ಒಂದು ಕುರುಬರ ಮನಿ ಇತ್ತು ಆ ಕುರುಬ್ರವ ಹುಳ್ಳಿ ತೊಗರಿ ಮೇಲ್ಕಾರ ಕುದಿ ಮಸ್ತ್ ಕಲ್ಕೊಂಡು ತಿರುಗಿದ್ದು ಅದೊಂದು 2-3 ವರ್ಷ ಟಗರಿ ಇತ್ತು ಆ ಟಗರ್ ಮೈ ಕುಂತ ಅಲ್ಲಿ ಮಕ್ಕೊಂಡಿತ್ತು ಅತ್ತೆವ ಕಟ್ಟಿ ನೋಡ್ತಾ ಅಲ್ಲಿ ಕುಂತ ನನ್ನ ಕಟ್ಟಿ ಚಲೋ ಐತಿ ಅತ್ತೆವ ಕಟ್ಟಿ ಮೇಲೆ ಕುಂತ ಕೇತನ್ ನಡೀತ ಸಣ್ಣಗ ಗಾಳಿ ಬಿಡ್ತ ಕೆರೆ ಕಡೆಯಿಂದ ಅವಾಗ ಅತ್ತೆವ ತಗೊಂತಕ್ಕಿ ಕೈ ತುಂಬೆ ಬಂದೈತಕ್ಕಿದು ಅತ್ತೆವ ನುಗ್ಗಿ ಹೊಳ್ಯಾಕತ್ತು ಅವಾಗ ಮಾತ್ರ ಟಗರ್ ಹಗರ್ಕ ಹೊಳಿ ನೋಡ್ತಾ ಅತ್ತೆವನ್ನ ಟಗರು ಮಕ್ಕೊಂಡೆ ಸುಮ್ಮನೆ ಅತ್ತೆ ಹೊಳಿ ನೋಡ್ತು ಯಾಕೋ ಮುದಿಗೆ ತಲೆ ಹಾಕ್ತಾಳಲ್ಲ ಟಗರ್ ಅಂತೈತಿ ನಾವು ಸಿಟ್ಟಿನ ಕೈಯ ಬುದ್ಧಿ ಕೊಡವಾರ್ದು ಟಗರ್ ಮತ್ ಸುಮ್ಮನೆ ಮಕ್ಕೊಂತ ಮತ್ತು ಕೇಳಿದ ಮುದಿಕೆ ಅದು ಸುಮ್ಮನೆ ಮತ್ತೆ ಹಾಕ್ದು ಮತ್ತೆ ಹೊಳಗು ಅಲ್ಲ ಈ ಮುದಿಕೆ ನಾನು ನೋಡ್ತೀವಿ ಹಾಕ್ತಾಳ ನಾ ಸುಮ್ಮನೆ ಮಕ್ಕೊಂಡೆ ನನ್ನ ಪಾಡಿಗೆ ನಾನು ನೋಡಿ ಈ ಮುದಿಗೆ ಚಳಿ ಹಾಕ್ತಾಳೆ ಏನ್ ಹಕ್ಕಿಕಚ್ಚಿ ಮುದುಕಿದವ್ರು ಟಗರ್ ಅಂತೈತಿ ಆದ್ರೂ ಸಿಟ್ಟು ಮಾಡ್ಬಾರ್ದು ಮತ್ತು ಸುಮ್ಮ ಮಕ್ಕೊಂತು ಮುದುಕಿ ಮತ್ತು ಚಳಿ ಹಾಕಾಯ್ತು ಅಲ್ಲ ಈಚೆಗಾರ ಕೋಡಿಲ್ಲ ಟಗರ್ ಅಂತೈತಿ ಈಚೆಗಾರ ಕೋಡಿಲ್ಲ ನಾ ಟಗರ್ ಬಂದ ಸುಮ್ಮನೆ ಮಕ್ಕೊಂಡಿ ನಾನು ಟಗರಿಗೆ ಸವಾಲ್ ಹಾಕ್ತಾಳೆ ಈ ಮುದುಕಿ ಈಕೆ ಹಾಕಿಕತ್ತಾಳ ಏನು ಟಗರ್ ಅಂತೈತಿ ಆದ್ರೂ ಕೇಳಿಲ್ಲ ಮತ್ತು ಹೊಡ್ಕೊಳಕತ್ ಮುದುಕಿ ಟಕ್ ಹಾಕತ್ತು ಏನ ನಾ ಟಗರ್ ಮಕ್ಕೊಂಡು ನನಗೆ ಟಗರ್ ಜನ್ಮಕ್ಕೆ ಅಪಮಾನ ಐತಿ ಅಂದಿದ್ದ ಟಗರ್ ಎದ್ದು ನಿಂತಿರಿ ಬಾಬಾ ಟಗರ್ ಎದ್ದು ನಿಂತ 4 ಸಾರಿ ಕಾಲ್ ಕೆಬರ್ತ 4 ಕಡೆ ಹಿಂದ ಸರಿತ ಟಗರ್ ಚಾಲ ಗೊತ್ತೈತಲ್ಲ ಹಿಂದ ಬಂದು ಗುದ್ದದ 4 ಕಡೆ ಹಿಂದ ಸರಿತು ಆ ಕಡೆ ಮುದಿಗೆ ತೆಲಿ ಹಾಕ್ತಿದ್ವಿ ಈ ಕಡೆ ಟಗರ್ ಅಂತ ಮುದುಕಿ ತೆಲಿ ಕೊಟ್ಟು ಬಿಟ್ಟು ಮುದುಕಿ ತಿರುಗಿ 2 ಹೋಳು ಇಲ್ಲಿ ಟಗರು ಇಲ್ಲ ಮುದುಕಿನೂ ಇಲ್ಲ ಇಲ್ಲಿ ಯಾವ್ದು ಇಲ್ಲ ಅಲ್ಲಿದು ಅಂತಾದ ನಿಗಿದ್ದು ಬಂದಾಗ ಬಾಬಾ ಕೀರ್ತನದಾಗ ನಿದ್ದೆ ಮಾಡಿ ಹಿಂಗೆ ತೆಲಿ 2 ಹೋಳಕ್ಕ ವಿಷಬಾರ ಕುಮಾರಿ ನಾನ್ ನಡಗ ನಿಂತು ಕೈ ಮಾಡಿ ತಪ್ಪಾಗಿತ್ತು ಬಾಬಾ ನಾನ್ ನಿಮಗೂ ಒಂದ್ ಕೈ ನೋಡ್ಕೊಂತೇನೆ ಹಗಲೆಲ್ಲ ಕಾಲ ಬೀಳ್ತಾನೆ ಯಾವಾಗ ಬಿಟ್ಟಾನ ಯಾವಾಗ ಮನೆಗೆ ಹೋದೇನು ಅಂತ ಇವಂತ ಇವ್ರು ಯಾವಾಗ ಉಂಡೇವ ಯಾವ ಮನೆ ಮಕ್ಕೊಂಡಿದ್ ಇವ್ರು ಅಂತ ನನಗಾರ ಕೀರ್ತನ ಬಿಡಾಕ್ ಮನ್ಸಾಗಲ್ವ ಮಾರಾಯ ನೀನಾರು ಹೇಳುವಲ್ಲಿ ನನಗ ನಿಮ್ಮ ನೋಡಿ ಬಿಡಂಗ ಮನ್ಸಾಗವಲ್ದು ಆದ್ರ ಪದ್ಧತಿ ಹೋಗ್ಬೇಕು ಇಲ್ಲ ನನ್ಗೆ ನಾ ಎಲ್ಲಿ ಕೀರ್ತನ ಕೊಡ್ಬೋದು ಇವ್ರು ಬಿಡೋದ ನಾ ಇರ್ಬೇಕಾಗೈತಿ ಆತು ಎಲ್ಲಾರು ಕೂಡಿ ಇನ್ನೊಂದು ಕೈತೆ ಮಾಡಿ ವಿಠಬಾರ ಕುಮಾರಿ ಜಯ ಕುಮಾರ ಜಯ ಕುಮಾರ ಜಯ ಕುಮಾರ जय गोपाल कुमार 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 बोलो पुंडरी ಅಲ್ಲಾಪುರ ಕೆರೆ ಐತಿಲ್ರಿ ನಿಂಬದ ಕೆರೆ ನಂಬಲ್ಲ ಆ ದಂಡಿ ಮ್ಯಾಗ ನಿಂತಿರಿ ಹೋಗಿ ಎಲ್ಲರಿ ನಾ ಮುಂಜಾನೆ ಈ ಕೆರೆ ದಂಡಿ ಮ್ಯಾಗ ನಿಂತಿರಿ ಒಂದ್ ಕಲ್ ತಗೋರಿ ನೀರಾಗ ಹೋಗಿರಿ ಏನಾಕತ್ತದು ಧಮ್ ಅಂತೈತಿ ನೀರಾಗ ಒಂದು ಕಲ್ಲು ಒಗದ ಮೇಲೆ ಆ ನೀರಿನ ಆಕಾರ ಏನಾಗ್ತದೆ ಚಂದ್ರಪ್ಪನ ಆಕಾರಕ್ಕೆ ಕಲ್ಲು ಹೋಗಿ ದುಂಡು ಸೇರ್ಕೊಂಡ್ ಬಂದು ದಂಡಿಗೆ ಹಂಗ ನೀವು ನಾವೆಲ್ಲ ಭಜನೆ ಮಾಡಿದ್ವಿ ಭಗವಂತ ಮುಟ್ಟತಂತ ಅಲ್ಲಿಯಾಗಿ ಮುಟ್ಟಂತ ಎಲ್ಲಾರು ಮಾಡಿದ್ದು ಇಷ್ಟ ಎಲ್ಲಾರು ಒಂದು 100 ತಾಳ ಕಲ್ಸಂತ ಮುಳ್ಳಂಗು ಇಷ್ಟು ತಾಳ ಇಷ್ಟು ಮಂದಿ ನಾಮಸ್ಮರಣೆ ಮಾಡಿದ್ರೆ ಆ ಭಗವಂತ ಮುಟ್ಟದಂತ ಹಂಗ ನಾಮಸ್ಮರಣೆ ಹಿಂಗ್ ಮಾಡ್ಬೇಕಂತ ನಾಮಸ್ಮರಣೆ ಹೆಂಗ್ ಮಾಡ್ಬೇಕು ದೇಹದ ಪರ್ವ ಇರಬಾರ್ದು ಮನ್ಯಾಗ ಮಜ್ಜಿ ಕಟ್ತೀನಿವ ಮಜ್ಜಿ ಕಟ್ತೀರ ಹೆಪ್ಪ ಹಾಕಿ ಮಜ್ಜಿ ಕಡಿಬೇಕು ಹೆಂಗ್ ಮಾಡ್ತೀರಿ ಕಡ್ಗೋಲ್ ಎಸದ ಕುಸಳಿ ಇತ್ತೆ ಸ ನಮ್ಮ ಹಾಗೆ ಭಗವಂತ ಮಜ್ಜಿ ಕಡಿಬೇಕು ಬೆಣ್ಣಿ ತಗೋ ಮಾರಿ ಹೆಂಗಾಗಿತ್ತ ನಿಮ್ಮ ಸುಮ್ಮನೆ ಸೋದ
ಮಕ ನೋಡ್ಕೊಂಡು ಯಾವಾಗ ಬೇಕಾದ್ರೆ ನೋಡಿ ನಮ್ಮ ಅಮ್ಮ ಹಿಂಗ ಮಾಡ್ತಿದ್ಲ. ನಾನು ನಿಮಗೆ ಅನ್ನಕತ್ತೆ ನಮ್ಮ ಅಮ್ಮ ಹಿಂಗ ಮಾಡ್ತಿದ್ಲು. ಬೆಣ್ಣಿ ತಗೋಬೇಕಲ್ಲ ನೀವು. ಹಾ, ಇಷ್ಟು ಸೂಕ್ಷ್ಮ ಭಗವಂತ ನಾಮಸ್ಮರಣೆ. ಅದಕ್ಕೆ ಜ್ಞಾನೇಶ್ವರ ಮೌಲ್ಯ ಅಂತಾರೆ, ಮನ್ಸೋಣಿ ನವಣಿತ ತೈಸಿಗೆ ಅನಂತ ವಾಯ ವ್ಯರ್ಥಕತ ಸಾಂಡಿ ಆ ಬೆಣ್ಣಿ ತೊಗೊಳಕ್ ಹೆಂಗ್ ಪ್ರೇಮ ಮಾಡ್ತೀರಿ ಹಂಗ ಭಗವಂತ ಹೆಸರು ತೊಗೊಳಕ್ ಹಂಗ ಪ್ರೇಮ ಮಾಡ್ಬೇಕಂತ. ಹಂಗಾಗಿ ಪ್ರೇಮ ವಿಠಲ ಅಂತ ಹೆಂಗಂತೀರಿ ನಾನ್ ತೋರಿಸ್ತೀನಿ ಈಗ ನಿಮ್ಗೆ. ವಿಠಲ ಇದು ನಾಮ ಹೌದಿಲ್ಲ. ಹಂಗಾರೆ ಭಗವಂತ ನಾಮಸ್ಮರಣೆ ಹೆಂಗ್ ತಗೋಬೇಕು? ಎಲ್ಲಾರು ತಗೋಬೇಕು. ವಿಠಲ ವಿಠಲ ಮನ ವೇಳೋ ವೇಳ ವಿಠಲ ವಿಠಲ ಮನ ವೇಳೋ ವೇಳ ಮನ ವೇಳೋ ವೇಳ ವಿಠಲ ವಿಠಲ ಮನವೇಳೋ ವೇಳ ವಿಠಲ ವಿಠಲ ಮನವೇಳೋ ವೇಳ ವಿಠಲ ಮನವೇಳೋ ವೇಳ ವಿಠಲ ವಿಠಲ ಮನವೇಳೋ ವೇಳ ಭಗವಂತನ ಈಗ ಎಲ್ಲರಿಗೂ ಮುಟ್ಟು ನೋಡಿ. ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಮನ್ಯಾಗ ಕರೆ ಹೆಗ್ಗಣಾಗ್ಯಾವ. ಭೀಮಸನ ಹೆಸರು ಇಟ್ಟಾರ, ಕುಂಡಿ ನೀರಿಗೆ ಕಟ್ಟಾವ ಭೀಮಸನ ಅಂತ. ಅದ್ರ ಮುಟ್ಟಾಗ ನಾಚಿಗೆ ಬರ್ ಹೇಸಿ ಅಂತ ಹುಡುಗ ಆಕೆ ಅವಾಜ್ ಮಾಡ್ತಾ ಬಂದಾಗ ಅವ್ ನಮ್ಮ ಅವನ್ ಗಂಡ ಸುಮ್ಮನೆ ಬರ್ತಿತ್ತು ಮುಗಿನಾಗ ಮುಟ್ಟಾಗ ಹೇಸಿ ಅನ್ನೋದು ಅಂತ ಮಗನ ಹೆಸರು ಪ್ರೀತಿಯಲ್ಲಿ ತಗೋತಿ. ಈ ಭಗವಂತನ ಹೆಸರು ತೊಗೊಳಕ್ ಒಲ್ಲೆ ಅಂತೀರಲ್ಲ, ಎಷ್ಟು ತಪ್ಪದ ನಂದು. ಹಂಗ ಭಗವಂತ ಸಂಗ ಪ್ರೀತಿಯಲ್ಲಿ ತಗೊಂಡ ಮಾತ್ರ ಮಾಡಿದ ಭಜನಿ ನಾವು ಮಾಡಿದ ಕೀರ್ತನು ನೀವು ಕೂತು ಕೇಳಿದ್ರು ಎಲ್ಲ ಒಪ್ಪಿಗೆ ಐತೆ. ಭಗವಂತ ಯಾಕೆ ಇಲ್ಲಿತ್ತಂತ ಸುಖ ವೈಕುಂಠ ಸ್ವರ್ಗದಾಗ ಇಲ್ಲ ಅಂತ. ಆ ಸುಖ ಸ್ವರ್ಗಿನಾಹಿ, ಸ್ವರ್ಗದೊಳಗ ಇಲ್ಲ ಅಂತ ಸುಖ. ಅಲ್ಲಾಪುರ ನಿಮ್ಮ ಗೋರ್ಗಳು ಎಲ್ಲ ಹಿರಿಯ ಮುಖದ ಇಲ್ಲದ. ಈ ಸುಖ ಎಲ್ಲ ಪಡ್ಕೊರಿ. ಇಲ್ಲಿವರೆಗೆ ಮಾಡಿದ ಕೀರ್ತನು ಏನ್ ತಪ್ಪಾಗಿದೆ ಚಲೋ ಆಗಿದೆ ನನಗಂತ ಏನು ಬರೋಲ್ಲ, ಚಲೋ ಹೊಡ್ಕೊಂತೀನಿ. ಹಂಗೆ ನಾನು ನಿಮ್ಮ ಮನ್ಸಿಗೆ ಬಂದ ದೇವ್ರ ಮನ್ಸಿಗೆ ಬಂದಾಗ ಇಲ್ಲಿವರೆಗೆ ಮಾಡಿದ ಯಾವುದು ಸಂತಾಂತ ಮಹಿಮಾ तो बहु दुर्गम शब्द कांची काम नाही येते. बहु दुदड जरी झाली मसी गाय तरी होईल काय काम ಜೇನು. ಮನಸ್ಸು ಮಾಡಂತ ಕೊಡ್ತಕ್ಕಂಥ ಭಗವಂತ ಕಲಾಂಡ ಕೊಡಿ ಬ್ರಹ್ಮಾಂಡ ಪಾಂಡಗದ್ದಾನ ಅವನಂತೆ ಹೋಗಿ ಬೇಡ್ಕೊಡಿ. ನನಗೆ ಬೇಡ್ಕೊಡಿ, ಅವ್ನ ಮನುಷ್ಯ ಬೇಡ್ಕೊಡಿ, ದೇವ್ರು ಬೇಡ್ಕೊಂಡು ಎಲ್ಲ ಸುಖ ಆಗ್ತದ ಅಂತಕೊಂಡು ಹೇಳ್ತಾ ಕೊನೆ ಶಿವ ಹೇಳ್ತಾರೆ ಅಂತ. ತುಕಾಮಣೆ ಅಂಗೆ ಭಾವೇತಿ आपण. ಅಂಗೆ ಅಂದ್ರೆ ಶರೀರ. ಈ ಶರೀರ ತುಕಾರಾಮನ ಆಗ್ಬೇಕಂತ. ತುಕಾಮಣಿ ಅಂಗೆ ಭಾವೇತಿ आपण. ತುಕಾರಾಮರ ಮೈ ಹೆಂಗ ಶರೀರ ಅದ ಹಂಗ ನಿನ್ನ ಶರೀರ, ನಿಮ್ದು ಎಲ್ಲಾರು ಶರೀರ ಹಂಗ ಆದಾಗ ಮಾತ್ರ ಈ ಸಂತರ ಮಹಿಮಾ ಗೊತ್ತಾಕೈತಿ. ಅಲ್ಲಿ ಮಟ್ಟ ಯಾರಿಗೆ ಗೊತ್ತ ಆಗೋಂಗಿಲ್ಲ ಅಂತ ಹೇಳ್ತಾರ. ಅದು ಹೇಳ್ತಾ ಕೊನೆ ಸೇರಿ ಕೊಡ್ತೀವಿ. ಕೊನೆ ಸೇರಿ ಮಾಡಿ ಮತ್ ಬಾ ಮತ್ತೆ भाणे अंगे पावे ते
वेचे आपण तुका म्हणे तुका हवा वेचे तुकामणे आंडे वावे आपणा वावे महिमाना येईल काळो दरीचे महिमाना येईल काळो जपा कृष्णा जपा जय विठ्ठल जय जय विठ्ठल बोल